ಕ್ಯಾಮ್ರಾ ಏನು ಪೊಸಿಷನ್ ಚೇಂಜ್ ಆಗಿಲ್ಲಲ್ರಿ? Hello guys, welcome back. What we have seen yesterday? See, will you remember? Yes, yesterday we have seen one word substitution and something else. Okay, yes, in this class, today's class ನೋಡಿ, ಇವತ್ತಿನ ತರಗತಿಯಲ್ಲಿ ನಾವೇನು ನೋಡೋಣ ಅಂತಂದರೆ ಫಿಗರ್ಸ್ ಆಫ್ ಸ್ಪೀಚಸ್. ನೋಡಿ, ಪಾರ್ಟ್ಸ್ ಆಫ್ ಸ್ಪೀಚಸ್ ಕೇಳಿರ್ತೀರಾ ಯೂಶಲಿ ನೀವು. ಡು ಯು ನೋ ಹೌ ಮೆನಿ ಪಾರ್ಟ್ಸ್ ಆಫ್ ಸ್ಪೀಚಸ್ ಆರ್ ದೇರ್? ದೇರ್ ಆರ್ 8 parts of speeches like noun, pronoun, adjective, verb, adverb, conjunction, interjection and preposition like this. But it is apart from that, that's called figures of speeches ಅಂತ. ಅಂದರೆ ಫಿಗರ್ ಆಫ್ ಸ್ಪೀಚಸ್ ಅಂತಂದರೆ ಸೊ ಇಟ್ ಬಿಲಾಂಗ್ಸ್ ಟು ದ ಪೊಯಿಟಿಕ್ ಫಾರ್ಮ್ ಅಂತ ಕರೀತಾರೆ. ಅಂದರೆ ಪೊಯಿಟಿಕ್ ಫಾರ್ಮ್. ವೈಲ್ ಅ ಪರ್ಸನ್ ಈಸ್ ಗೋಯಿಂಗ್ ಟು ರೈಟ್ ಪೋಯಮ್, ಸೇ ಸಮಥಿಂಗ್ ಡಿಫ್ರೆಂಟ್, ಸೇ ಸಮಥಿಂಗ್ ಯುನಿಕ್, ದೆನ್ ವಿ ಯೂಸ್ ಫಿಗರ್ಸ್ ಆಫ್ ಸ್ಪೀಚಸ್. ನೋಡಿ, ಏನನ್ನಾದರೂ ವಿಭಿನ್ನವಾಗಿ ಅಂದರೆ ಡಿಫ್ರೆಂಟಾಗಿ ಹೇಳ್ಬೇಕಂತಂದರೆ ದಟ್ ವಿ ಮಸ್ಟ್ ಯೂಸ್ ವಾಟ್ ಯು ನೋ ಫಿಗರ್ ಆಫ್ ಸ್ಪೀಚಸ್. ಓಕೆ, ಈ ಫಿಗರ್ ಆಫ್ ಸ್ಪೀಚಸಲ್ಲಿ ಒಂದು 10 ಬರ್ತಾವ್ರಿ. ಎಷ್ಟು ಬರ್ತಾವ್ರಿ? ಒಂದು 10 ಫಿಗರ್ಸ್ ಆಫ್ ಸ್ಪೀಚಸ್ ಬರ್ತವೆ, ಆಯಿತಾ? ಸೊ ಫಸ್ಟ್ ಆಫ್ ಆಲ್, ವಾಟ್ ಈಸ್ ಫಿಗರ್ ಆಫ್ ಸ್ಪೀಚಸ್? ಸಿ, so figure of speeches, it is a word or a phrase used in a non-literal sense for a rhetorical or vivid effect. Nodi, it is a non-literal sense, not literature sense, non-literal sense, but giving for what you know, vivid effect, something effective, to say something effectively. ಒಂದು ವಿಷಯವನ್ನು ತುಂಬ ಪರಿಣಾಮಕಾರಿಯಾಗಿ ನಾವು ಹೇಳಬೇಕಂದಾಗ, ಅದು ಒಂದು ವಿಷಯವನ್ನು ಪರಿಣಾಮಕಾರಿ ಅರ್ಥ ಮಾಡಿಸ್ಬೇಕಂದಾಗ ವಿ ಯೂಸ್ ವಾಟ್? ಫಿಗರ್ಸ್ ಆಫ್ ಸ್ಪೀಚಸ್. ಫಸ್ಟ್ ಡೆಫಿನೇಷನ್ ಇಸ್ ಲೈಕ್ ದಟ್. ಇಟ್ ಇಸ್ ಅ ವರ್ಡ್ ಆರ್ ಅ ಪ್ರೇಸ್ ಯೂಸ್ಡ್ ಇನ್ ಅ ನಾನ್ ಲಿಟ್ರಲ್ ಸೆನ್ಸ್. ನೋಡಿ, ಲಿಟ್ರಲ್ ಸೆನ್ಸಲ್ಲಿರಲ್ಲ ಅಂದರೆ ಸಾಹಿತ್ಯಿಕವಾಗಿರಲ್ಲ, ಅಸಾಹಿತ್ಯಿಕವಾಗಿಯೇ ಇರುತ್ತೆ. ಆದರೆ ಅದು ಪರಿಣಾಮ ಬೀರೋ ಥರದಲ್ಲಿ ನಾವು ಅದನ್ನು ಬಳಕೆ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಫಿಗರ್ ಆಫ್ ಸ್ಪೀಚಸ್ ಅಂತ ಕರಿತೇವೆ. ದೆನ್ ಸೆಕೆಂಡ್ ಡೆಫಿನೇಷನ್ ಇಸ್ ಫಿಗರ್ಸ್ ಆಫ್ ಸ್ಪೀಚ್ ಈಸ್ ಆ್ಯನ್ ಎಕ್ಸ್ಪ್ರೆಷನ್. ನೋಡಿ, ಇಟ್ ಈಸ್ ಆ್ಯನ್ ಎಕ್ಸ್ಪ್ರೆಷನ್. ಎಕ್ಸ್ಪ್ರೆಷನ್ ಅಂದರೆ ಅಭಿವ್ಯಕ್ತಿ ಅಂತ ಕರೀತಾರೆ ಕನ್ನಡದಲ್ಲಿ. ಅಂದರೆ ಅಭಿವ್ಯಕ್ತಿಗೊಳಿಸೋದು, ಎಕ್ಸ್ಪ್ರೆಷನ್. ಅದೊಂದು ಅಭಿವ್ಯಕ್ತಿ. ಎಂಥ ಅಭಿವ್ಯಕ್ತಿ ಅಂದರೆ ದಟ್ ಯೂಸಸ್ ವರ್ಡ್ಸ್ ಟು ಮೀನ್ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ದೇರ್ ಆರ್ಡಿನರಿ ಮೀನಿಂಗ್. ಸಿ, ಸಮಥಿಂಗ್ ಡಿಫ್ರೆಂಟ್, ಆರ್ಡಿನರಿ ಮೀನಿಂಗ್ ಟು ಬಿಕಮ್ ಎಕ್ಸ್ಟ್ರಾರ್ಡಿನರಿ ಮೀನಿಂಗ್. ನೋಡಿ, ಸಾಮಾನ್ಯವಾಗಿ ಆರ್ಡಿನರಿ ಮೀನಿಂಗನ್ನು ಎಕ್ಸ್ಟ್ರಾರ್ಡಿನರಿ ಮೀನಿಂಗಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವೇನು ಬಳಸ್ಕೊಳ್ತೇವೆ? ಈ ಫಿಗರ್ಸ್ ಆಫ್ ಸ್ಪೀಚಸನ್ನು ಬಳಸ್ಕೊಳ್ತಾ ಹೋಗ್ತೇವೆ. ಹೌ? ಸಿ, different from their ordinary meaning. The thing is there, whatever it is in ordinary, it gives ordinary meaning, but that is thing is going to be effectively extraordinary meaning is called what you call figures of speeches ಅಂತ. ನೋಡಿ, ಏನು ಹೇಳ್ತಾರೆ ಅವರು? ಸಮಥಿಂಗ್ ಡಿಫ್ರೆಂಟ್, ಯಾವುದರಲ್ಲಿರುವಂಥ ಸಂಗತಿ ತುಂಬ ವಿಭಿನ್ನವಾಗಿರುತ್ತೆ, ಅದನ್ನು ಮತ್ತು ಆರ್ಡಿನರಿ ಮೀನಿಂಗಲ್ಲಿ ಇರೋದನ್ನು ಎಕ್ಸ್ಟ್ರಾರ್ಡಿನರಿ ಮೀನಿಂಗಲ್ಲಿ ಹೇಳೋದಕ್ಕೆ ನಾವು ಫಿಗರ್ಸ್ ಆಫ್ ಸ್ಪೀಚಸನ್ನು ಬಳಸ್ಕೊಳ್ತೇವೆ. ದೆನ್ ಫಿಗರ್ ಆಫ್ ಸ್ಪೀಚ್ ಈಸ್ ಆ್ಯನ್ ಇಂಟೆನ್ಷನಲ್ ಆಗಬೇಕಿದೆ. ಆ್ಯಕ್ಚುಲಿ ಇಂಟೆನ್ಷನಲ್ ಡೆವಿಯೇಷನ್ ಫ್ರಮ್ ಅ ಲಿಟರಲ್ ಸ್ಟೇಟ್ಮೆಂಟ್. ನೋಡಿ, ಇಂಟರ್ನ್ಯಾಷನಲ್ ಆಗಿದೆ. ಆ್ಯಕ್ಚುಲಿ ಇದೇನಾಗಬೇಕು ರೀ? ಇಂಟೆನ್ಷನಲ್. ಓಕೆ, ಹಾಂ. ಸೊ ಇಂಟೆನ್ಷನಲ್ deviation from a literal statement or a common usage that emphasizes, clarifies or embellishes both written and spoken language. ನೋಡಿ, written and spoken languages, ಬರವಣಿಗೆಯ ಭಾಷೆ ಅಥವಾ ಮಾತನಾಡುವ ಭಾಷೆಯಲ್ಲಿ ಒಂದಕ್ಕೆ ಯಾವುದೋ ಒಂದು ವಿಷಯಕ್ಕೆ ಒತ್ತು ಕೊಟ್ಟು ಹೇಳುವಂಥದ್ದು. ಯಾವುದೋ ಒಂದು ವಿಷಯಕ್ಕೆ ಅಥವಾ ಯಾವುದೋ ಒಂದು ಸಂಗತಿಗೆ ಒಂದು ಯಾವುದು ಪ್ರೀತಿ ಬಗ್ಗೆ ಹೇಳ್ತಾ ಇದ್ದೀವೋ, ಅಥವಾ ಭೂಮಿ ಬಗ್ಗೆ ಹೇಳ್ತಾ ಇದ್ದೀವೋ, ಅಥವಾ ಯಾವುದೊಂದು ಮಹಿಳೆನ ಹೊಗಳ್ತಾ ಇದ್ದೀವೋ, ವಾಟ್ ಎವರ್ ಯು ಡೂ that must be very expressive, very effective in the manner, you know what, like clear, clarifying, emphasizing, or in a written language or in a spoken language. ನೋಡಿ, ಅದು ಮಾತನಾಡುವ ಭಾಷೆ ಆಗಿರ್ಬೋದು ಅಥವಾ ಬರವಣಿಗೆಯ ಭಾಷೆ ಆಗಿರ್ಬೋದು, ಅದು ಸಾಹಿತ್ಯಿಕವಾಗಿ ಆಗಿರ್ಬೋದು, ಅಸಾಹಿತ್ಯಿಕವಾಗಿ ಆಗಿರ್ಬೋದು. ಸೊ ಒಂದು ಆರ್ಡಿನರಿ ಮೀನಿಂಗನ್ನು ಎಕ್ಸ್ಟ್ರಾರ್ಡಿನರಿ ಮೀನಿಂಗಲ್ಲಿ ಎಕ್ಸ್ಪ್ರೆಷನ್ ಮಾಡೋದಕ್ಕೆ ನಾವೇನು ಬಳಸ್ಕೊಳ್ತೇವೆ? ಫಿಗರ್ಸ್ ಆಫ್ ಸ್ಪೀಚಸನ್ನು ಬಳಸ್ಕೊಳ್ತಾ ಹೋಗ್ತೇವೆ, ಆಯಿತಾ? ಎಸ್. ದೆನ್ ಇನ್ ದಿಸ್ ಫಿಗರ್ಸ್ ಆಫ್ ಸ್ಪೀಚಸ್ we know kinds of figures of speeches. Means kinds. ನೋಡಿ, kinds ಇದಾವೆ. What are the kinds? Yes,
ವಾಟ್ ಆರ್ ದ ಕೈಂಡ್ಸ್ ಆಫ್ ಫಿಗರ್ ಸ್ಪೀಚಸ್ ಗೈಸ್? ನೋಡಿ, ನಾವು ನೌನ್ಸಲ್ಲಿ ಕೈಂಡ್ಸನ್ನು ನೋಡಿದ್ದೇವೆ, ಪ್ರನೌನಲ್ಲಿ ಕೈಂಡ್ಸನ್ನು ನೋಡಿದ್ದೇವೆ, ಹಾಗೆ ಫಿಗರ್ ಆಫ್ ಸ್ಪೀಚಸ್ಸಲ್ಲೂ ಕೂಡ ಕೈಂಡ್ಸ್ಗಳು ಬರ್ತವೆ. ಹೇಗೆ ಬರ್ತವೆ ನೋಡೋಣ ಆಗಿದ್ರೆ. ನೆಕ್ಸ್ಟ್ ಕೈಂಡ್ಸ್ ಆಫ್ ಫಿಗರ್ಸ್ ಆಫ್ ಸ್ಪೀಚಸ್. ನೋಡಿ, ಫಸ್ಟ್ ಒಂದು ಬರುತ್ತೆ ಸಿಮಿಲಿ ಅಂತ. ವಾಟ್ ಯು ಮೀನ್ ಸಿಮಿಲಿ? ಸಿಮಿಲಿ ಅಂದರೆ ಕನ್ನಡದಲ್ಲಿ ನಾವು ಹೇಳ್ತೀವಲ್ಲ ಅಲಂಕಾರಗಳಂತ ಬರ್ತವೆ ಕನ್ನಡದಲ್ಲಿ. ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ನೀವು, ಈಗ ಗ್ರಾಮರ್ ಪಾಯಿಂಟ್ ಬಳಸಬೇಕಾದಾಗ ಅಲ್ಲಿ ರಗಳೆಗಳಂತ ಬರ್ತವೆ, ಅಕ್ಷರಗಳಲ್ಲಿ ಒತ್ತಕ್ಷರ ಅಂತ ಬರ್ತವೆ, ಸಜಾತಿಯ ಒತ್ತಕ್ಷರ, ವಿಜಾತಿಯ ಒತ್ತಕ್ಷರ, ಆಮೇಲೆ ಒಟುಕಾಲ ಏನಂತಾರೆ ಕನ್ನಡದಲ್ಲಿ, ಮತ್ತು ಸಂಧಿಗಳಂತ ಬರ್ತವೆ, ಸಮಾಸಗಳಂತ ಬರ್ತವೆ, ಹಾಗೆಯಲ್ಲಿ ಅಲಂಕಾರಗಳಂತ ಬರ್ತವೆ. ಸೊ ಇಂಗ್ಲೀಷಲ್ಲಿ ಫಿಗರ್ಸ್ ಆಫ್ ಸ್ಪೀಚಸ್ ಅಂದರೆ ಬೇರೆ ಏನೂ ಅಲ್ಲ, ಅಲಂಕಾರಗಳು ಅಂತ ಅರ್ಥ. ಅಲಂಕಾರಗಳಲ್ಲಿ 10 ಅಲಂಕಾರಗಳು ಬರ್ತವೆ ನಮ್ಮಲ್ಲಿ. ಸೊ ಸಿಮಿಲಿ ಈಸ್ ನಥಿಂಗ್ ಬಟ್ ವಾಟ್ ಉಪಮೆ ಅಲಂಕಾರ ಏನಂತ ಕರೀತಾರೆ, ಉಪಮೆ ಅಲಂಕಾರ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಸಾಮಾನ್ಯವಾಗಿರೋ ವಿಷಯವನ್ನು ಇನ್ನೊಂದು ಜೊತೆ ಹೋಲಿಕೆ ಮಾಡೋದು, ಅದಕ್ಕೆ ಸಿಮಿಲಿ ಅಂತ. ಉಪಮೆ ಇನ್ನೊಂದಕ್ಕೂ ಹೋಲಿಕೆ ಮಾಡೋದು, ಅದಕ್ಕೆ ಉಪಮೆ ಅಲಂಕಾರ ಅಂತ ಕರೀತಾರೆ, ಸಿಮಿಲಿ ಅಂತ ಬರುತ್ತೆ. ಇನ್ನೊಂದು ಮೆಟಾಫೋರ್. ನೋಡಿ, ಮೆಟಾಫೋರ್ ಅಂತಂದರೆ ರೂಪಕ ಅಲಂಕಾರ ಅಂಥದ್ದನ್ನೇ ಹೇಳೋದು. ಲೈಕ್ ಈಸ್ ಪ್ಲೇಯಿಂಗ್ ಲೈಕ್ ಅ ಸಚಿನ್, ಅವನು ಸಚಿನಂತೆ ಆಟ ಆಡ್ತಾ ಇದ್ದಾನೆ, ಈಸ್ ದ ಸಚಿನ್, ಈಸ್ ದ ಉಪೇಂದ್ರ. ಅಂದರೆ ಒಬ್ಬ ವ್ಯಕ್ತಿ ಒಂದು ವಸ್ತು ಆಲ್ರೆಡಿ ಆ ಥರದಲ್ಲಿದೆ, ಅವ್ರಿಗೆ ಹೋಲಿಕೆ ಮಾಡೋದು. ಟಿಪ್ಪು ಈಸ್ ದ ಟೈಗರ್ ಬೇರೆ ಅಲ್ಲ, ಟಿಪ್ಪು ಬೇರೆ ಅಲ್ಲ, ಬೋತ್ ಆರ್ ಸೇಮ್. ಸೊ ಆ ಮ್ಯಾನರಲ್ಲಿ ಹೇಳೋದಕ್ಕೆ ಅಂತ ಕರೀತಾರೆ ಮೆಟಫರ್ ಅಂತ ಕರೀತಾರೆ. ದೆನ್ ಒನ್ ಮೋರ್ ಈಸ್ ದೇರ್ ಪರ್ಸನಿಫಿಕೇಶನ್ ಅಂತ ಬರ್ತದೆ. ಪರ್ಸನಿಫಿಕೇಶನ್ ಸೊ ಮಾನವ ಗುಣೋಕ್ತಿ ಅಥವಾ ಚೇತನ ಅಲಂಕಾರ ಅಂದರೆ ಒಬ್ಬ ವ್ಯಕ್ತಿಯನ್ನು ಹೋಲಿಕೆ ಮಾಡೋದು, ವಸ್ತುಗಳನ್ನು ವ್ಯಕ್ತಿ ರೂಪದಲ್ಲಿ ಹೋಲಿಕೆ ಮಾಡೋದು. ಸಂಗತಿಗಳಿರ್ಬೋದು, ವಸ್ತುಗಳಿರ್ಬೋದು, ಅವುಗಳನ್ನು ವ್ಯಕ್ತಿಗೆ ಹೋಲಿಕೆ ಮಾಡೋದು. ಅಥವಾ ನಾನ್ ಲಿವಿಂಗ್ ಥಿಂಗ್ಸ್ ವಿಲ್ ಬಿಕಮ್ ಲೈಕ್ ಅ ಲಿವಿಂಗ್ ಥಿಂಗ್ಸ್. ಅಂದರೆ ನಿರ್ಜೀವ ವಸ್ತುಗಳನ್ನು ಸಜೀವ ವಸ್ತುಗಳಿಗೆ ಕನ್ವರ್ಟ್ ಮಾಡಿ ಹೋಲಿಕೆ ಮಾಡಿ ಎಕ್ಸ್ಪ್ರೆಷನ್ ಮಾಡ್ತೀವಲ್ಲ, ದಟ್ಸ್ ಕಾಲ್ಡ್ ವಾಟ್ ಪರ್ಸನಿಫಿಕೇಶನ್ ಅಂತ ಬರುತ್ತೆ. ನೆಕ್ಸ್ಟ್ ಇದೆ ಸ್ನೇಹಿತರೆ ಸಿನೆಕ್ಡಾಕ್ ಅಂತ ಬರುತ್ತೆ. ನೋಡಿ, ಸಿನೆಕ್ಡಾಕ್ ಹೇಳುತ್ತೆ ಉಪಲಕ್ಷಣ ಅಲಂಕಾರ ಅಂತ. ನೋಡಿ, ಇಲ್ಲಿ ಸ್ವಲ್ಪ ಇದನ್ನ ಯಾವ ರೀತಿ ನಾವು ಮಾಡ್ತೀವಿ ಅಂತಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ಎರಡು ಸೇಮ್ ಅನ್ನಿಸ್ತವೆ. ಇದೊಂದು ಲಾಸ್ಟ್ ಒನ್ನು ನಿಮಗೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ನಾನು. ದೆನ್ ಹೈಪರ್ ಬಾಲ್, ವಿಚ್ ಒನ್ ಇಸ್ ರೈಟ್? ಆ್ಯಕ್ಚುಲಿ ಹೈಪರ್ ಬಾಲ್ ಅತಿಶಯೋಕ್ತಿ ಅಲಂಕಾರ, ಹೈಪರ್ ಬಾಲ್ ಅಂತ ಒಂದು ಬರುತ್ತೆ. ಸೊ ದೆನ್ ಅಲಿಟ್ರಿನೇಷನ್. ನೋಡಿ, ಅಲಿಟರೇಷನ್ ಅಂತಂದರೆ ಯಮಕ ಪ್ರಾಸ ಅಂತ ಕರೀತಾರೆ ಅಚ್ಚುಗನ್ನಡದಲ್ಲಿ. ನಮ್ಮ ಕನ್ನಡ ಶಬ್ದಗಳು ಪರಿಚಯ ಇರೋಂಗಿಲ್ಲ ಸ್ನೇಹಿತರೆ. ಜಸ್ಟ್ ರಿಮೆಂಬರ್, ವಿ ಶುಡ್ ನೋ ಆಲ್ ದ ಥಿಂಗ್ಸ್ ವೆರಿ ಸೆನ್ಸಿಟಿವ್ಲಿ ಟು ಕಾಂಪಿಟೇಟಿವ್ ಇನ್ ಅ ಕಾಂಪಿಟೇಟಿವ್ ಮ್ಯಾನರ್. ಆ್ಯಕ್ಚುಲಿ ನೋಡಿ, ಒಂದು ನಾವು IAS KS ಲೆವೆಲ್ಗೆ ಅಥವಾ PDO ಲೆವೆಲ್ಗೆ ಕಾಂಪಿಟೇಷನ್ ಮಾಡಕತ್ತೀವಿ ಅಂದಾಗ ಕೆಲವು ಸಾರಿ ಕನ್ನಡವೂ ಬಹಳ ಮುಖ್ಯ ಆಗುತ್ತೆ. ಕೆಲವು ಸಾರಿ ಕನ್ನಡದಲ್ಲಿ ಅರ್ಥ ಆದಾಗ ಮಾತ್ರ ಇಂಗ್ಲೀಷಲ್ಲಿ ಗೊತ್ತಾಗುತ್ತೆ, ಕೆಲವು ಇಂಗ್ಲೀಷಲ್ಲಿ ಗೊತ್ತಾದಾಗ ಮಾತ್ರ ಕನ್ನಡ ಶಬ್ದ ಅರ್ಥ ಆಗುತ್ತೆ. ದಟ್ಸ್ ಕ್ವೈಟ್ ಕಾಮನ್ ಟು ನ್ಯಾಚುರಲಿ. ಓಕೆ, ಸೊ ಅದಕ್ಕೆ ಕನ್ನಡನೂ ಅರ್ಥ ಭಾಳ ಮುಖ್ಯ ಆಗುತ್ತೆ ಇಲ್ಲಿ. ಸೊ ಆ್ಯಂಟಿಥೀಸಿಸ್. ನೋಡಿ, ಇನ್ನೊಂದು ಬರುತ್ತೆ ಆ್ಯಂಟಿಥೀಸಿಸ್ ಅಂದರೆ ವಿರೋಧೋಕ್ತಿ ಏನಂತ ಕರೀತಾರೆ ಅಚ್ಚುಗನ್ನಡದಲ್ಲಿ, ವಿರೋಧೋಕ್ತಿ ಅಲಂಕಾರ. ದೆನ್ ಐರೋನಿ ಅಂದರೆ ವ್ಯಂಗ್ಯ ಅಲಂಕಾರ ಅಂತ. ದೆನ್ ಎಪಿಗ್ರಾಮ್ ಅಂದರೆ ನಾಣ್ಣುಡಿ ಅಲಂಕಾರ ಅಂತ ಬರುತ್ತೆ. ಆ್ಯಂಡ್ ಅಪಸ್ಟ್ರಪ್ ಅಂದರೆ ಸಂಬೋಧನ ಅಲಂಕಾರ. ಏನಾಗಬೇಕು ಆ್ಯಕ್ಚುಲಿ ಅದು ಸಂಬೋಧನ ಅಲಂಕಾರ. ಹೀಗೆ ವಿ ಹ್ಯಾವ್ 10 ಕೈಂಡ್ಸ್ ಆಫ್ ವಾಟ್ figures of speeches. So each and every figures of speeches is very very important. Definitely you can face to till 10th to even degree. ನೋಡಿ, 10th ಅಲ್ಲಿ ಕೂಡ ನಮಗೆ ಸಿಮಿಲಿ ಮೆಟಫರ್ ಕಾಮನ್ ಒಂದು 2-3 ಕೇಳ್ತಾರೆ. ಈಸಿ ಆಗಿರೋ 2-3 10th ಕೊಟ್ಟಿರ್ತಾರೆ ನಮಗೆ ಆ್ಯಕ್ಚುಲಿ. ಸೊ ನಾವಲ್ಲೇ ಜಾಸ್ತಿ ಅವನ್ನ ಕಲ್ತಿರ್ತೇವೆ, ಅದಕ್ಕೋಸ್ಕರ ಅವಳ ಬಗ್ಗೆ ಗಮನ ಕೊಡ್ಬೇಕು ನೀವೆಲ್ಲ. ನೆಕ್ಸ್ಟ್ ನೋಡೋಣ ಇವಾಗ. ನೋಡಿ, ಫಿಗರ್ಸ್ ಆಫ್ ಸ್ಪೀಚಸ್ಸಲ್ಲಿ ನಾವು ಒಂದೊಂದನ್ನೇ ಏನು ಮಾಡ್ತಾ ಹೋಗ್ತಿದ್ದೀವಿ, ಡಿಫ್ರೆಂಟಾಗಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೋಡಿ, ಇಲ್ಲಿ ಏನಾಗಬೇಕಾಗಿದೆ ಸ್ನೇಹಿತರೆ, ಎಸ್, ಇಟ್ ಈಸ್ ಕಾಲ್ಡ್ ಡೆಫಿನೇಷನ್ ಆಫ್ ಅ ಪರ್ಟಿಕ್ಯುಲರ್ ಫಿಗರ್ಸ್ ಆಫ್ ಸ್ಪೀಚಸ್. ನೋಡಿ, ಇದೇನಾಗಿದೆ ಅಂದರೆ ಪರ್ಟಿಕ್ಯುಲರ್ ಫಿಗರ್ಸ್ ಆಫ್ ಸ್ಪೀಚ್ ಡೆಫಿನೇಷನ್ ಇದು ಅದ್ರ ಬಗ್ಗೆ ಇರೋ ಡೆಫಿನೇಷನ್, ಅದ್ರ ಬಗ್ಗೆ ಎಕ್ಸಾಂಪಲ್ಸ್ ಕೂಡ ಕೊಟ್ಟಾಗಿದೆ. ಹೆಂಗೆ ಈಚ್ ಆ್ಯಂಡ್ ಎವ್ರಿ ಅದಕ್ಕೊಂದು ಎಕ್ಸಾಂಪಲ್ ಕೊಡೋದಪ್ಪ ವಿತ್ ಕ್ಲಿಯರ್ಲಿ. ಅದಕ್ಕೆ ನೀವು ಸ್ವಲ್ಪ ಕಾಣಿಸುತ್ತಿಲ್ಲ ನೋಡಿ ಈ ಕಡೆ. ಸೊ ಸಿಮಿಲಿ ಇಸ್ ದೇರ್. ಫಿಗರ್ಸ್ ಆಫ್ ಸ್ಪೀಚ್ ಈಸ್ ವಾಟ್? ಸಿಮಿಲಿ. What is the definition of this figures of speech? Definition, what it says, it is used to compare two different things having a common quality is called simile. See, ಏನು ಹೇಳುತ್ತೆ ಅಂದರೆ ಇಟ್ ಈಸ್ ಯೂಸ್ ಟು ಕಂಪೇರ್. ಇದು ಹೋಲಿಕೆ ಮಾಡಲು ಬಳಸಲ್ಪಡುತ್ತೆ. ಏನು ಹೋಲಿಕೆ ಮಾಡಲು? ಟು ಡಿಫ್ರೆಂಟ್ ಥಿಂಗ್ಸ್, ಎರಡು ವಿಭಿನ್ನವಾದ ವಸ್ತುಗಳನ್ನು, ಎರಡು ವಿಭಿನ್ನವಾದ ಸಂಗತಿಗಳನ್ನು, ಇಬ್ಬರು ವಿಭಿನ್ನವಾದ ವ್ಯಕ್ತಿಗಳನ್ನು ಹೋಲಿಕೆ ಮಾಡಲಿಕ್ಕೆ ಬಳಸಲ್ಪಡುತ್ತೆ. ಹೌದಾ? ಸೊ ಡಿಫ್ರೆಂಟ್ ಟು ಥಿಂಗ್ಸ್
ಹ್ಯಾವಿಂಗ್ ಎ ಕಾಮನ್ ಕ್ವಾಲಿಟಿ ಅಂತ, ಅಂದರೆ ಸಾಮಾನ್ಯವಾಗಿರೋ ಸಂಗತಿಯನ್ನು, ಸಾಮಾನ್ಯವಾಗಿರೋ ಒಂದು ಗುಣವಾಚಕವನ್ನು ಹೋಲಿಕೆ ಮಾಡಲು ಇದನ್ನು ಸಿಮಿಲಿಯನ್ನು ಬಳಸ್ಕೊತಾರೆ. ಈಸ್ ಕಾಲ್ಡ್ ಸಿಮಿಲಿ ಅಂತ. ನೋಡಿ ಇಲ್ಲಿ ಹೇಳ್ತಾರೆ, ಲೈಫ್ ಈಸ್ ಲೈಕ್ ಅ ಎಂಪ್ಟಿ ಡ್ರೀಮ್. ಹಿಯರ್ ವಾಟ್ ವಿ ಕಂಪೇರ್ ಟು ವಿಚ್ ಒನ್, ಯಾವುದನ್ನು ಯಾವುದ್ರ ಜೊತೆ ಹೋಲಿಕೆ ಮಾಡಿದ್ವಿ ನೋಡಿ ನಾವು. ಸೊ ಬದುಕನ್ನು, ಲೈಫನ್ನು ಯಾವುದಕ್ಕೆ ಹೋಲಿಕೆ ಮಾಡಿದ್ವಿ? ಎಂಪ್ಟಿ ಡ್ರೀಮ್ ಅಂತ ಹೇಳಕತ್ತೀವಿ ನೋಡಿ. ಲೈಫ್ ಈಸ್ ಲೈಕ್ ಅ ಎಂಪ್ಟಿ ಡ್ರೀಮ್. ಜೀವನ ಅನ್ನೋದು ಒಂದು ಖಾಲಿ ಕನಸು ಇದ್ದ ಹಾಗೆ. ಅಂದರೆ ಅದೊಂದು ಕನಸು. ಎಂಥ ಕನಸು ಅಂದರೆ ಎಂಪ್ಟಿ ಡ್ರೀಮ್. ನಾವು ಭಾಳ ಜನ ಕನಸು ಕಾಣ್ತೇವೆ, ಹಗಲು ಕನಸು ಕಾಣ್ತೇವೆ, ರಾತ್ರಿ ಕನಸು ಕಾಣ್ತೇವೆ. ವಿ ನೆವರ್ ಅಚೀವ್. ವಾಸ್ತವಿಕತೆಯೇ ಬೇರೆ, ಇಮ್ಯಾಜಿನೇಷನ್ನೇ ಬೇರೆ. ರಾತ್ರಿ ಕೂತ್ಕೊಂಡು ಕನಸು ಕಾಣೋದೇ ಬೇರೆ, ಹಗಲೊತ್ತು ಕನಸು ಕಾಣೋದೇ ಬೇರೆ. ಅಬ್ದುಲ್ ಕಲಾಂ ಸೆಡ್, ದ ಡ್ರೀಮ್ ವಿಚ್ ಈಸ್ ನಾಟ್ ಲೆಟ್ ಯು ಟು ಸ್ಲೀಪ್ ಇಟ್ಸ್ ಕಾಲ್ಡ್ ರಿಯಲ್ ಡ್ರೀಮ್. ಅಬ್ದುಲ್ ಕಲಾಂ ಒಂದು ಕಡೆ ಹೇಳ್ತಾರೆ, ನಿಮ್ಮ ಮನುಷ್ಯನ ನಿಜವಾದ ಕನಸು ಅಂದರೆ ನಿಮ್ಮನ್ನು ಮಲ್ಕೊಳ್ಳೋಕ್ಕೆ ಬಿಡಬಾರ್ದು. ಆ ಕನಸು ಅಂದರೆ ಯಾವಾಗಲೂ ಅಲರ್ಟ್ ಆಗಿ ಇಟ್ಕೊಂಡು ಅದ್ರ ಬಗ್ಗೆ ನೀವು ಏನಾದ್ರು ವರ್ಕ್ ಮಾಡ್ತಾ ಇರಬೇಕು. ದಟ್ ಈಸ್ ರಿಯಲ್ ಡ್ರೀಮ್ ಅಂತ ಹೇಳ್ತಾರೆ. ಆ ಅರ್ಥದಲ್ಲಿ ಹೇಳಿರುವಂಥದ್ದು ಇದು ನೋಡಿ. ಲೈಫ್ ಈಸ್ ಲೈಕ್ ಅ ಎಂಪ್ಟಿ ಡ್ರೀಮ್. ಸೊ ಇಲ್ಲಿ ನೀವೇನೇ ನೀವು ಈ ಸಿಮಿಲಿ ಅಂತ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅಂತ ಒಂದು ಈಸಿ ಮೆಥಡ್ ಹೇಳ್ತೀನಿ ನೋಡಿ. ಆ ಒಂದು ಸೆಂಟೆನ್ಸಲ್ಲಿ ಏನಾದರೂ ಆ್ಯಸ್ ಬಂದಿದ್ದರೆ, ಲೈಕ್ ಬಂದಿದ್ದರೆ, ಸೋ ಬಂದಿದ್ದರೆ 90% ಇಟ್ ಈಸ್ ನಥಿಂಗ್ ಬಟ್ ವಾಟ್? ಸಿಮಿಲಿ ಮೆಟಫ್. ಸಿಮಿಲಿ, ಮೈಂಡ್ ಇಟ್ ಗೈಸ್. ಸೊ ಫಿಗರ್ಸ್ ಆಫ್ ಸ್ಪೀಚಸಲ್ಲಿ 10 ಬರ್ತವೆ. ಆ 10ನಲ್ಲಿ ನಾವು ಸಿಮಿಲಿಯನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡೋದು. ಯಾಕಂದರೆ ಇಟ್ ಯೂಸಸ್ ಓನ್ಲಿ 3 ವರ್ಡ್ಸ್. ಆ 3 ಶಬ್ದಗಳು ಮಾತ್ರ ಬಹಳ ಮುಖ್ಯ ಅಲ್ಲಿ. ಹೆಂಗೆ? ಸಿ, ಆ 3 ವರ್ಡ್ಸ್ ಭಾಳ ಮುಖ್ಯ ರೀ. ಸೊ ಲೈಫ್ ಈಸ್ ಲೈಕ್ ಅ ಎಂಪ್ಟಿ ಡ್ರೀಮ್. ಆ ಥರ ನೋಡಿ. ಲೈಕ್ ಬಂದುಬಿಟ್ಟಿದ್ದಿಲ್ಲ, ಆಯಿತಾ? ಸೊ ಅದಕ್ಕೋಸ್ಕರ ಲೈಕ್ ಬಂತು, ಆ್ಯಸ್ ಬಂತು, ಸೋ ಬಂತು. ಇಟ್ ಇಸ್ 100% ನಥಿಂಗ್ ಬಟ್ ವಾಟ್? ಸಿಮಿಲಿ ಅಂತಲೇ ಹೇಳ್ಬೋದು ನಾವು ಅಂತ. ದೆನ್ ಹರ್ ಫೇಸ್ ಈಸ್ ಆ್ಯಸ್ ಮೂನ್. ನೋಡಿ, ಅವಳ ಮುಖ ಯಾವುದು ನೋಡಿದ? ಅವಳ ಮುಖವನ್ನು ಯಾವುದಕ್ಕೆ ಹೋಲಿಕೆ ಮಾಡಿದ್ದೇವೆ ನಾವು? ಮೂನ್. ಕಾಮನ್ಲಿ ಆ್ಯಸ್ ಯಾವುದಕ್ಕೆ ಹೋಲಿಕೆ ಮಾಡಿದ್ರೆ ನೋಡಿ, ಹರ್ ಫೇಸ್ ಈಸ್ ಆ್ಯಸ್ ಅ ಮೂನ್. ಅವಳ ಮುಖ ಚಂದಿರನಂತಿದೆ. ಹೇಗಿದೆ? ಚಂದಿರನಿಗೆ ಅವಳ ಮುಖವನ್ನೇ ಹೋಲಿಕೆ ನೋಡಿ. ಇಟ್ ಈಸ್ ಆಲ್ಸೋ ಕಾಮನ್, ಮೂನ್ ಆಲ್ಸೋ ಕಾಮನ್, ಬಟ್ ಸೇಯಿಂಗ್ ಸಮಥಿಂಗ್ ಡಿಫ್ರೆಂಟ್ಲಿ. ಟು ಸೇ ಸಮ್, ದಟ್ಸ್ ಕಾಲ್ಡ್ ಸಿಮಿಲಿ ಅಂತ ನೋಡಿ. ಅವರ ಡಿಫ್ರೆಂಟ್ ಥಿಂಗ್ಸ್ ಹ್ಯಾವಿಂಗ್ ಅ ಕಾಮನ್ ಕ್ವಾಲಿಟಿ. ಅದು ಚಂದ್ರನು ಕಾಮನ್ ಕ್ವಾಲಿಟಿ, ಅವಳ ಮುಖ ಅವರಂತೆಯೇ ಇದೆ. ಅದು 2 ಕಾಮನ್ ಕ್ವಾಲಿಟಿಯನ್ನು ಒಂದು ಕಾಮನ್ ಆಗಿ ಹೇಳೋದಕ್ಕೆ ಏನಂತ ಕರೀತಾರೆ? ಸಿಮಿಲಿ ಅಂತ ಕರೀತಾರೆ. ದೆನ್ ಇಟ್ ಈಸ್ ಸೋ ಡಿಫಿಕಲ್ಟ್. ವಿಚ್ ಈಸ್ ಸೋ ಡಿಫಿಕಲ್ಟ್? ದ ಥಿಂಗ್ ವಾಟ್ ಎವರ್ ಇಟ್ ಈಸ್ ಸೋ ಡಿಫಿಕಲ್ಟ್. ವಾಟ್ ಎವರ್ ಇಸ್ ದ ಪ್ರಾಬ್ಲಮ್ or the mathematical problem, any logical problem, any mental ability problem, something or there like that. So that's so difficult. It's so smart, it's so quiet, it's so cute. We are saying something, you know. So bantu alli adu kodi shabda is so barli, as barli, like barli. All these 90% words shows, you know what, like simile anta. Simile ಅನ್ನೋ ಅಲಂಕಾರ ಅಂದರೆ ಯಾವ ಅಲಂಕಾರ ಹೇಳಿದೆ ನಾನು ಆಲ್ರೆಡಿ ನೋಡಿ. ಅಲ್ಲಿ ಕನ್ನಡದಲ್ಲಿ ಕೂಡ ನೀವು ನೆನಪು ಮಾಡ್ಕೋಬೇಕು ಅವನ್ನ. ವಾಟ್ ಯು ಮೀನ್? ಸಿಮಿಲಿ ಅಂದರೆ ಉಪಮ ಅಲಂಕಾರ. ಏನು ಬರ್ಕೋಬೇಕ್ರಿ? isn't it? Yes. ಮೆಟಾಫರ್ ಅಂದರೆ ರೂಪಕ ಅಲಂಕಾರ. ನೆನ್ಪಿಟ್ಕೊಂಡ್ಬಿಡ್ಬೇಕು ನಾವು ಅದನ್ನು. ಪರ್ಸನಿಫಿಕೇಶನ್ ಅಂದರೆ ಮಾನವ ಗುಣೋಕ್ತಿ ಅಥವಾ ಚೇತನ ಅಲಂಕಾರ. ಓಕೆ, ಹೀಗೆ ಇವುಗಳು ಗೊತ್ತಾದ್ರಷ್ಟೇ ನಿಮಗೆ ಇವು ಕ್ಲಾರಿಟಿ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ಸ್ವಲ್ಪ ಕನ್ನಡನೂ ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಸೊ ಉಪಮೆ, ಏನು ಉಪಮೆ ಅಂದರೆ ಇನ್ನೊಂದನ್ನು ಹೋಲಿಕೆ ಮಾಡೋದು, ಉಪಮೆ ಮಾಡೋದು, ಅದ್ರ ಜೊತೆ ಹೋಲಿಕೆ ಮಾಡಿಬಿಟ್ಟು ಹೇಳೋದು. ಅದಕ್ಕೆ ಏನಂತ ಕರೀತಾರೆ? ಸಿಮಿಲಿ ಅಂತ ಕರೀತಾರೆ. ದೆನ್ ಕಮ್ ಟು ಮೆಟಾಫರ್. ಇಲ್ಲಿ ಮೆಟಾಫರ್ಗೆ ಬನ್ನಿ. ಮೆಟಾಫರ್ ರೂಪಕ ಅಲಂಕಾರ ಅಂತ ಕರಿತೀವಿ ನಾವು ಇದಕ್ಕೆ. ಇಟ್ ಈಸ್ ಆನ್ ಇಂಪ್ಲೈಡ್ ಸಿಮಿಲಿ ಇನ್ ವಿಚ್ ದ 2 things ಆರ್ ಡಿಫ್ರೆಂಟ್ ಆ್ಯಸ್ ಒನ್. ನೋಡಿ, ಇದು ಆ್ಯಕ್ಚುಲಿ ಏನಾಗಬೇಕು ಹೇಳಿ? ಸಿಮಿಲಿ ಆಗಬಾರ್ದು. ಆ್ಯಕ್ಚುಲಿ ಏನಾಗಬೇಕಾಗಿತ್ತು? ಇದು ಸೇಮ್. ಸಿ, ಇಟ್ ಈಸ್ ಆ್ಯನ್ ಇಂಪ್ಲೈಡ್ ಸೇಮ್ ಇನ್ ವಿಚ್ ದ 2 things ಆರ್ ಟ್ರೀಟೆಡ್ ಆ್ಯಸ್ ಒನ್. ನೋಡಿ, ಇಲ್ಲಿ 2 ಸಂಗತಿಗಳನ್ನು ಅಂದರೆ ಒಂದೇ ಥರದಲ್ಲಿರೋ 2 ಸಂಗತಿಗಳನ್ನು ಒಂದೇ ಅಂತ ಹೇಳ್ತೇವೆ. ಮತ್ತೆ ಬೇರೆ ಬೇರೆ ವ್ಯಕ್ತಿ, ಬೇರೆ ಬೇರೆ ಸಂಗತಿ ಇರ್ಬೋದು, ಅವೆರಡು ಒಂದೇ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೋಗ್ತೀವಲ್ಲ, ದಟ್ಸ್ ಕಾಲ್ಡ್ ಮೆಟಫರ್ ಅಂತ. ಅದು ಬೇರೆ ಅಲ್ಲ, ಇದು ಬೇರೆ. ನೋಡಿ, ಇಲ್ಲಿ ಅವಳ ಮುಖ ಚಂದಿರನ್ ಅಂತ ಹೇಳಿದಾಗ ಆ ಚಂದಿರನ ಬೇರೆ, ಅವಳ ಮುಖವೇ ಬೇರೆ.
ಜೀವನ ಖಾಲಿ ಕನಸು ಅಂತ ಹೇಳಿದಾಗ ಜೀವನ ಬೇರೆ ಕನಸೇ ಬೇರೆ, ಇದು ಸಿಮಿಲಿ ಆಯಿತು. ಬಟ್ ಮೆಟಫರ್ ಹಂಗಿರೋದಿಲ್ಲ. ಇದೇನು ಹೇಳ್ತಂದರೆ ಇಟ್ ಈಸ್ ಆನ್ ಇಂಪ್ಲೈಡ್ ಸೇಮ್, ಅಂದರೆ ಎರಡನ್ನ ಒಂದೇ ಅರ್ಥದಲ್ಲಿ ಹೇಳುತ್ತೆ. ಇನ್ ವಿಚ್ ದ ಟೂ ಥಿಂಗ್ಸ್ ಆರ್ ಟ್ರೀಟೆಡ್ ಆ್ಯಸ್ ಒನ್, ಎರಡು ಸಂಗತಿಗಳು ಒಂದೇ ಅನಿಸ್ತವೆ. ಫಾರ್ ಎಕ್ಸಾಂಪಲ್ ಟಿಪ್ಪು ಈಸ್ ದ ಲಯನ್, ಏನು ಕೊಟ್ಟಿದೆ ನೋಡಿ, ಟಿಪ್ಪು ಈಸ್ ದ ಲಯನ್ ಅನ್ನೋದಕ್ಕಿಂತ ನಾವೇನು ಬಳಸ್ಬೋದು ಯೂಸಲಿ, ಇಸ್ಂಟ್ ಇಟ್? ಎಸ್, ಲಯನ್ ಅನ್ನೋದಕ್ಕಿಂತ ಏನು ಹೇಳ್ಬೋದು ಹೇಳಿ ನೋಡೋಣ, ಟಿಪ್ಪು ಈಸ್ ದ ಟೈಗರ್. ನೋಡಿ, ಟಿಪ್ಪು ಬೇರೆ ಅಲ್ಲ, ಟೈಗರ್ ಬೇರೆ ಅಲ್ಲ, ಬೋತ್ ಆರ್ ಸೇಮ್. ಟಿಪ್ಪು ಫೈಟ್ ಲೈಕ್ ಅ ಟೈಗರ್ ಅಂದರೆ ಮತ್ತೆ ಮೆಟಫರ್ ಆಗಿಬಿಡುತ್ತೆ, ಸಾರಿ ಸಿಮಿಲಿ ಆಗಿಬಿಡುತ್ತೆ. ಟಿಪ್ಪು ಫೈಟ್ ಟೈಗರ್, ಟಿಪ್ಪು ಈಸ್ ದ ಟೈಗರ್. ಟಿಪ್ಪು ಫೈಟ್ ಲೈಕ್ ಅ ಟೈಗರ್ ಅನ್ನೋದಲ್ಲ, ಟಿಪ್ಪು ಈಸ್ ದ ಟೈಗರ್ ಲೈಕ್ ದಟ್. ಸೊ ಅಲ್ಲಿ ಏನಾಗುತ್ತೆ, ಟೈಗರ್ ಅಂದರೆ ಆ ಥರ. ಲೈಫ್ ಈಸ್ ಅ ಡ್ರೀಮ್. ನೋಡಿ, ಇಲ್ಲಿ ಬದುಕು ಬೇರೆ ಅಲ್ಲ, ಕನಸು ಬೇರೆ ಅಲ್ಲ, ಬೋತ್ ಆರ್ ಸೇಮ್. ಬದುಕು ಅಂದ್ರೇ ಕನಸು, ಕನಸು ಅಂದ್ರೇ ಬದುಕಾಗಿದೆ, ಬೋತ್ ಆರ್ ಸೇಮ್. ನೋಡಿ, ಎರಡು ಸಂಗತಿಗಳು ಒಂದೇ ಅಂತ ಹೇಳೋದಕ್ಕೆ ಇಲ್ಲಿ ಹೊರಟಿರೋದಕ್ಕೆ ಅಂತ ಕರೀತಾರೆ, ಸೊ ಮೆಟಫರ್ ಅಂತ ಕರೀತಾರೆ ಅಂತ. ನೆಕ್ಸ್ಟ್ ಆಯಿತಾ? ಎಸ್, ಈ ಥರ ಆಗಬೇಕಾಗಿತ್ತು ನೋಡಿ, ಹಾಕಿಲ್ಲ ಅವರು. ಒನ್ ಮೋರ್ ಎಕ್ಸಾಂಪಲ್ ಇದೆ, ರವಿ ಈಸ್ ಅ ಸಚಿನ್. ಹಿಯರ್ ಇಟ್ ಮೀನ್ಸ್ ಕ್ರಿಕೆಟ್ ಪ್ಲೇಯರ್ ಅಂತ, ಈಸ್ ಪ್ಲೇಯಿಂಗ್ ವೆಲ್ ಕ್ರಿಕೆಟ್. ಸಚಿನ್ ಇನ್ ದ ಸೆನ್ಸ್ ಹಿಯರ್ ವಿ ಯೂಸ್ ವಾಟ್? ನೋಡಿ, ಇಲ್ಲಿ ಸಚಿನ್ ಅಂದರೆ ಯಾವ ಅರ್ಥದಲ್ಲಿ ಬಳಸಿದ್ದೇವೆ ನಾವು? ರವಿ ಈಸ್ ಅ ಸಚಿನ್ ಇನ್ ದ ಕ್ರಿಕೆಟ್ ಟೀಮ್. ರವಿ ಪ್ಲೇಯಿಂಗ್ ಆ್ಯಸ್ ಲೈಕ್ ಸಚಿನ್ ಅಂತ. ಸಚಿನ್ ಆಡ್ದಂಗೆ ಅರ್ಥ, ಸಚಿನ್ ಇದ್ದಂಗೆ ಆ್ಯಕ್ಚುಲಿ. ಹಿ ಈಸ್ ದ ವಿನ್ನರ್. ಇಫ್ Ravi in the match, definitely that match will be win. So like that, Ravi is Sachin, is a Sachin. ನೋಡಿ, ರವಿ ಅಂದರೆ ಬೇರೆ ಅಲ್ಲ, ಸಚಿನ್ ಅಂದರೆ ಹಂಗೆ ಅವನ ಥರನೇ ಇದ್ದಾನೆ, ಅವನು ಹಂಗೆ ಆಡ್ತಾನೆ, ಅಷ್ಟೇ ವೇಗವಾಗಿ ಕ್ಯಾಚ್ ಮಾಡ್ತಾನೆ. ಅದಕ್ಕೆ ರವಿಯೇ ಬೇರೆ ಅಲ್ಲ, ಇಲ್ಲಿ ಸಚಿನ್ ಬೇರೆ, ಬೋತ್ ಆರ್ ಸೇಮ್. ಇದಕ್ಕೇನಂತ ಕರಿತಾ ಹೋಗುತ್ತೆ ಸ್ನೇಹಿತರೆ? ಮೆಟಫರ್ ಅಂತ. ಸೊ ಮೆಟಫರ್ಗೂ ಸಿಮಿಲಿಗೂ ಲೈಟ್ ಡಿಫ್ರೆನ್ಸ್ ಇದೆ. ಮೇಲೆ ಸಿಮಿಲಿ ನೋಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಹೋಲಿಕೆ ಮಾಡಿರೋ ವಸ್ತು, ಹೋಲಿಕೆ ಮಾಡಿಸ್ಕೊಂಡಿರೋ ವಸ್ತು ಬೇರೆ ಬೇರೆ ಅಂತ ಹೇಳ್ತೇವೆ ನಾವು. ಸೊ ಅವಳು ಬೇರೆ, ಚಂದಿರ ಬೇರೆ, ಬದುಕು ಬೇರೆ, ಖಾಲಿ ಕನಸು ಬೇರೆ, ಹಾಗೆ. ಬಟ್ ಕೆಳಗಂಗಲ್ಲ, ಬೋತ್ ಆರ್ ಒನ್, ಎರಡು ಒಂದೇ. ಟಿಪ್ಪು ಈಸ್ ದ ಟೈಗರ್, ಟಿಪ್ಪುನೇ ಹುಲಿ ಆಗಿದ್ದಾನೆ. ಹುಲಿ ಅಂದರೆ ಟಿಪ್ಪು, ಟಿಪ್ಪು ಅಂದರೆ ಹುಲಿ ಅನ್ನೋ ಅರ್ಥ ಕೊಡುತ್ತೆ. ಇನ್ನು ಕೆಳಗೆ ಬಂದರೆ ಲೈಫ್ ಈಸ್ ಅ ಡ್ರೀಮ್, ಬದುಕು ಅಂದರೆ ಕನಸು, ಕನಸು ಅಂದ್ರೇ ಬದುಕು ಅನ್ನೋ ಅರ್ಥ ಕೊಡುತ್ತೆ. ಮತ್ತು ದೆನ್ ರವಿ ಈಸ್ ಅ ಸಚಿನ್, ರವಿ ಬೇರೆ ಅಲ್ಲ, ಸಚಿನ್ ಬೇರೆ ಅಲ್ಲ, ಬೋತ್ ಆರ್ ಸೇಮ್ ಅನ್ನೋ ಅರ್ಥ ಕೊಡುತ್ತೆ. ನೆಕ್ಸ್ಟ್ ಈ ಥರ. ಸೊ ಲೈಟ್ ಡಿಫ್ರೆನ್ಸ್ ಇತ್ತು, ಎರಡಕ್ಕೆ ಅಬ್ಸರ್ವ್ ಮಾಡ್ಕೊಡಿ. ದೆನ್ ಪರ್ಸನಿಫಿಕೇಷನ್. ಪರ್ಸನಿಫಿಕೇಷನ್ ಅಂತಂದರೆ ಮಾನವ ಗುಣೋಕ್ತಿ ಅಂತ, ಅಂದರೆ ಮಾನವನನ್ನು, ಅಂದರೆ ಲಿವಿಂಗ್ ಥಿಂಗ್ಸನ್ನು ನಾನ್ ಲಿವಿಂಗ್ ಥಿಂಗ್ಸ್ಗಳೊಂದಿಗೆ ಹೋಲಿಕೆ ಮಾಡೋದು. ಏನು ಹೇಳ್ತೇವೆ ನೋಡ್ತಾ ಹೋಗೋಣ. ಸಿ, ಇವಾಗ ಇಟ್ ಈಸ್ ಯೂಸ್ಡ್ ಟು ಬಿಲೀವ್ ದ್ಯಾಟ್ ಇನ್ ಎನಿಮೇಟ್ ಲೈಫ್ಲೆಸ್ ಆಬ್ಜೆಕ್ಟ್ಸ್. ನಾನು ಹೇಳ್ದಲ್ಲ, ಲೈಫ್ಲೆಸ್ ಆಬ್ಜೆಕ್ಟ್ಸ್ ಅಂದರೆ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ದಂಗೆ. ಅಗೇನ್ ಎಸ್, ವಾಟ್ ಯು ಮೀನ್ ಗೈಸ್? Lifeless objects are nothing but what? Non-living things. Here used as a living things. ನೋಡಿ, ಅಂದರೆ ನಿರ್ಜೀವ ವಸ್ತುಗಳನ್ನು ಜೀವ ಇರೋ ವಸ್ತುಗಳಂತೆಯೇ ಹೋಲಿಕೆ ಮಾಡೋದು, ಜೀವ ಇರೋ ವಸ್ತುನೇ ಅಂತ ಹೇಳೋದು. ಸೊ ಆ ಥರದಲ್ಲಿ ಏನಂತ ಹೇಳ್ತಾರೆ? ಸೊ ಲೈಫ್ಲೆಸ್ ಆಬ್ಜೆಕ್ಟ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ಅಬ್ಸ್ಟ್ರಾಕ್ಟ್ಸ್ ಐಡಿಯಾ ಆ್ಯಸ್ ಅ ಲಿವಿಂಗ್ ಬೀಯಿಂಗ್ಸ್. ನೋಡಿ, ಲಿವಿಂಗ್ ಬೀಯಿಂಗ್ಸ್, ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ದಂಗೆ. ಲಿವಿಂಗ್ ಥಿಂಗ್ಸ್, ಲಿವಿಂಗ್ ಬೀಯಿಂಗ್ಸ್ ಅಂದರೆ ಲಿವಿಂಗ್ ಥಿಂಗ್ಸ್ ಅಂದರೆ ಲಿವಿಂಗ್ ಥಿಂಗ್ಸ್ ಅಂದರೆ ಲಿವಿಂಗ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಿದ್ರೆ ಈಸ್ ಕಾಲ್ಡ್ ಪರ್ಸನಿಫಿಕೇಷನ್. ನೋಡಿ, ಪರ್ಸನಿಫಿಕೇಷನ್ ಅಂದರೆ ಬೇರೆ ಏನೂ ಅಲ್ಲ, ನಿರ್ಜೀವ ವಸ್ತುಗಳನ್ನು ಜೀವಂತವಾಗಿರೋ ವಸ್ತುಗಳಂತೆ ಬೆಳೆಸೋದು. ಕಾವ್ಯಗಳಲ್ಲಿ ಇದು ಸಾಧ್ಯವಾಗುತ್ತೆ. ಕಾವ್ಯಗಳಲ್ಲಿ ನೋಡಿ, ಹಿಂದೆ ಪತ್ರಗಳನ್ನು ಪಾರಿವಾಳ ಒಬ್ಬ ಪ್ರೇಮಿಗೆ ಕೊಡ್ತಾ ಇತ್ತು. ಸೊ ಅಲ್ಲಿ ಒಬ್ಬ ಸಂದೇಶಕಾರ, ಪಾರಿವಾಳ ಅಂತಂದರೆ ಇಟ್ ಈಸ್ ಒನ್ ಆಫ್ ದ ಹ್ಯೂಮನ್ ಬೀಯಿಂಗ್ ಟು ಗಿವ್ ರಿಲೇಷನ್ ಬಿಟ್ವೀನ್ ದ ಟೂ ಲವರ್ಸ್. ಆ್ಯಕ್ಚುಲಿ ನೋಡಿ, ನಮ್ಮಲ್ಲಿ ಕವಿರತ್ನ ಕಾಳಿದಾಸ್ ಅಂತ ಬರ್ತಾರೆ. ಆ ಕವಿರತ್ನ ಕಾಳಿದಾಸ ಬರೆದಿರೋ ಶಾಕುಂತಲೆ ಕೃತಿಯಲ್ಲಿ ಇದು ಪಾರಿವಾಳವನ್ನು ಮನುಷ್ಯನಿಗೆ ಹೋಲಿಸ್ತಾರೆ. ಅಂದರೆ ಅದು ಇಬ್ಬರಿಗೂ ಏನು ಮಾಡ್ತಾ ಇರ್ತಾರೆ? ಪತ್ರಗಳ ಸಂದೇಶವನ್ನು ಕಳಿಸ್ತಾ ಇರ್ತಾರೆ. ಮೇಘಗಳು ಸಂದೇಶವನ್ನು ಕಳಿಸ್ತಾ ಇರ್ತಾರೆ. ನೋಡಿ, ಮೇಘಗಳ ಮೂಲಕ ಮೋಡಗಳನ್ನು ಕೂಡ ವ್ಯಕ್ತಿಯಾಗಿ ಬಳಸಿದ್ದಾರೆ ಕವಿರತ್ನ ಕಾಳಿದಾಸದಲ್ಲಿ. ಹಾಗೆ ಪರ್ಸನಿಫಿಕೇಷನ್ ಅನ್ನೋದು ಏನರ್ಥ ಅಂತಂದರೆ ಮಾನವ ಗುಣೋಕ್ತಿ. ಏನು ಮಾನವ ಗುಣೋಕ್ತಿ? ನಿರ್ಜೀವ ವಸ್ತುಗಳೊಂದಿಗೆ ಜೀವ ಇರುವಂಥ ವಸ್ತುಗಳನ್ನೇ ಹೋಲಿಸೋದು. ಹೆಂಗೆ ನೋಡಿ, ಲ್ಯಾಂಡ್ ಕ್ರೈಸ್ ಔಟ್ ಫಾರ್ ಅ ರೇನ್. ಸಿ, ಏನು ಅರ್ಥ ಕೊಟ್ಟಿದ್ದಾರೆ ನೋಡಿ ಇಲ್ಲಿ? ಲ್ಯಾಂಡ್ ಕ್ರೈಸ್ ಔಟ್ ಫಾರ್ ಅ ರೇನ್ ಅಂದರೆ ಇಲ್ಲಿ ಭೂಮಿ ಅಳ್ತಾ ಇದೆ. ನೋಡಿ, ಭೂಮಿ ಎಂದಾದ್ರೂ ಅಳುತ್ತಾ? ಮನುಷ್ಯ ಮಾತ್ರ ಅಳಲಿಕ್ಕೆ ಸಾಧ್ಯ, ಪ್ರಾಣಿಗಳ ಕಣ್ಣಲ್ಲಿ ಮಾತ್ರ ನೀರು ಬರಲಿಕ್ಕೆ ಸಾಧ್ಯ. ಬಟ್ ಭೂಮಿ ಅಳ್ತಾ ಇದೆ. ಏನಕ್ಕೆ ಅಳ್ತಾ ಇದೆ? ಫಾರ್ ರೇನ್. ಮಳೆ ಬರ್ತಾ ಇಲ್ಲ, ಮಳೆ ಬೇಕಾಗಿದೆ ನನಗೆ, ಅಂದರೆ ಮಳೆ ಇಲ್ಲದೆ ನಾನು ಒಣಗ್ತಾ ಇದ್ದೇನೆ, ಬರಡ್ತಾ ಇದ್ದೇನೆ. ನೋಡಿ, ಹೌ ದಟ್ ನಾನ್ ಲಿವಿಂಗ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಲಿವಿಂಗ್ ಥಿಂಗ್ಸ್. ಹೇಗೆ
ನಿರ್ಜೀವ ವಸ್ತುಗಳು ಜೀವಂತ ವಸ್ತುಗಳ ಕನ್ವರ್ಟ್ ಆಗ್ತವೆ, ಅದ್ರ ಬಗ್ಗೆ ಗಮನ ಇರಬೇಕು ನಮಗೆ. ಅದಕ್ಕೆ ಅವ್ರು ಹೇಳ್ತಾರೆ ಲ್ಯಾಂಡ್ ಕ್ರೈಸ್ ಔಟ್ ಫಾರ್ ರೈನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಈಸ್ ದ ಬೆಸ್ಟ್ ಟೀಚರ್. ನೋಡಿ, ಮನುಷ್ಯನಿಗೆ ಆಗುವ ಅನುಭವ, ಎಕ್ಸ್ಪೀರಿಯನ್ಸ್ ಈಸ್ ದ ಬೆಸ್ಟ್ ಟೀಚರ್ ಇದ್ದಂಗೆ ಅಂತ. ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಅವ್ರ ಬದುಕಲ್ಲಿ ಅನುಭವಗಳು ಆಗ್ತಾ ಹೋಗ್ತವೆ. ಆ ಅನುಭವಗಳೇ ಅವ್ರಿಗೊಂಥರ ಶಿಕ್ಷಕ ಇದ್ದ ಹಾಗೆ. ಇನ್ನೊಬ್ಬ ಯಾರೋ ಶಿಕ್ಷಕ ಬಂದು ಪಾಠ ಕಲಿಸೋ ಅವಶ್ಯಕತೆ ಇಲ್ಲ, ಅಥವಾ ಶಿಕ್ಷಕರು ಪಾಠ ಕಲಿಸ ಮೇಲೆ ನಾವು ಬದಲಾಗ್ತೀವಿ ಅಷ್ಟು ಜೀವನ ಯಾರಿಗೂ ಅಷ್ಟು ದೊಡ್ಡದಾಗಿರೋದಿಲ್ಲ, ಅಷ್ಟು ಸುದೀರ್ಘವಾಗಿ ನಾವು ಯಾರು ಬದುಕೋದಿಲ್ಲ. ಅದಕ್ಕೆ ನಮಗಾಗುವ ಅನುಭವಗಳ ಮೂಲಕನೇ ನಾವು ಸ್ವಲ್ಪ ಬದಲಾಗಬೇಕಾಗುತ್ತೆ, ಅಂದರೆ ಹೊಸ ಹೊಸ ಬದುಕುಗಳನ್ನು ಕಂಡುಕೊಳ್ಬೇಕಾಗುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಈಸ್ ದ ಬೆಸ್ಟ್ ಟೀಚರ್ ಅಂತ. ದೆನ್ ಸ್ಟಿಕ್ ಹ್ಯಾಸ್ ಡ್ಯಾನ್ಸ್ಡ್ ಆನ್ ದ ಬಾಯ್ಸ್ ಹೆಡ್. ನೋಡಿ, ಇಲ್ಲಿ ಆ್ಯಕ್ಚುಲಿ ಸ್ಟಿಕ್ ಇನ್ನೊಂದು ಕೆ ಬರಬೇಕಾಗಿದ್ರೆ ಇಲ್ಲಿ ಹೇಳ್ತಾ ಇರೋರು ಸ್ಟಿಕ್ ಹ್ಯಾಸ್ ಡ್ಯಾನ್ಸ್ಡ್ ಆನ್ ದ ಬಾಯ್ಸ್ ಹೆಡ್. ನೋಡಿ, ಇಲ್ಲಿ ಸ್ಟಿಕ್ ಹ್ಯಾಸ್ ಡ್ಯಾನ್ಸ್ಡ್ ಆನ್ ದ ಬಾಯ್ಸ್ ಹೆಡ್ ಅಂದರೆ ಆ ಹುಡುಗರ ತಲೆ ಮೇಲೆ ಕಟ್ಟಿಗೆ ಅಂದರೆ ಸ್ಟಿಕ್, ಒಂದು ಸ್ಟಿಕ್ ಹೊಡಿತಾರಲ್ಲ ಮಕ್ಕಳಿಗೆ ಬಡಿಲಿಕ್ಕೆ ಬಳಸ್ತಾರಲ್ಲ ಸ್ಟಿಕ್, ನರ್ತನ ಮಾಡ್ತು ಅಂತ ಹೇಳ್ತಾರೆ. ನೋಡಿ, ಹೌ ಈಸ್ ಇಟ್ ಪಾಸಿಬಲ್? ಬಟ್ ಇಟ್ ಈಸ್ ಪಾಸಿಬಲ್. ಒಬ್ಬ ಶಿಕ್ಷಕ ಪನಿಷ್ ಮಾಡ್ತಾನೆ ಮಕ್ಕಳನ್ನ, ಅವ್ರ ತಲೆ ಮೇಲೆಲ್ಲ ಹೊಡಿತಾನೆ, ಜೋರಾಗಿ ತಲೆ ಮೇಲೆಲ್ಲ ಹೊಡಿತಾನಲ್ವ, ಅದಕ್ಕೆ ಅವ್ರು ಹೇಳ್ತಾರೆ ಆ ಸ್ಟಿಕ್ ಡ್ಯಾನ್ಸ್ಡ್ ಆನ್ ದ ಬಾಯ್ಸ್ ಹೆಡ್. ನೋಡಿ, ಒಂದು ಸ್ಟಿಕ್ಕು, ಒಂದು ಬಡಿಗೆ ಆ ಮಕ್ಕಳ ತಲೆ ಮೇಲೆ ನರ್ತನ ಮಾಡ್ತು ಅಂತಂದರೆ ಅವ್ರಿಗೆ ಅದರಿಂದ ಹೊಡೆಯಲಾಯಿತು ಅಂತ ಅರ್ಥ. ನೋಡಿ, ಇಲ್ಲಿ ಸ್ಟಿಕ್ಗೂ ಜೀವ ಬಂತು, ಯಾರ ತಲೆ ಮೇಲೆ ಹೊಡಿತಾರೆ? ಬಾಯ್ಸ್ ತಲೆ ಮೇಲೆ ಹೊಡೆದಿದ್ದಾರೆ. ಸೊ ಹೀಗೆ ಇದಕ್ಕೇನಂತ ಕರಿತೀವಿ ನಾವು? ಪರ್ಸನ್ಫಿಕೇಷನ್ ಅಂತ. ಸೊ ಪರ್ಸನ್ಫಿಕೇಷನ್ಗೂ ಸಿಮಿಲಿಗೂ ಮತ್ತು ಇನ್ನೊಂದು ಯಾವ್ದು ಹೇಳಿದರೆ ಮೆಟಫರ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸ್ನೇಹಿತರೆ. ಅದರ್ವೈಸ್ ಯು ಜಸ್ಟ್ ಕ್ಲಾರಿಫೈ ಮೀ. ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ಕಾಮೆಂಟ್ ಮಾಡಿ, ಕೆಳಗಡೆ ಏನಾರು ಹಾಕಿ ನೀವು ಸರ್ ಇದು ಇನ್ನೊಮ್ಮೆ ರಿಪೀಟ್ ಮಾಡಿ, ಇದನ್ನ ಹೇಳಿ, ಆ ಥರದಲ್ಲಿ ಏನಾರು ಹಾಕಿ ನಮಗೂ ಗೊತ್ತಾಗುತ್ತೆ. ವಿಲ್ ಚೇಂಜ್ ಇಟ್. ಓಕೆನಾ? ಸ್ಕ್ರೀನ್ಶಾಟ್ ಹಾಕ್ಕೊಂಡು ಬರ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಹೋಗಿ. ಎಸ್, ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಒನ್. ಓಕೆ, ಎಸ್, ನೆಕ್ಸ್ಟ್ ಈಸ್ ಕಾಲ್ಡ್ ವಾಟ್ ಹೈಪರ್ ಬಾಲ್. ಎಸ್, ಆ್ಯಂಡ್ ಸ್ಯಾನಿಡೋಕ್ ಆ್ಯಂಡ್ ಅಲಿಟರೇಷನ್. ಓಕೆನಾ? ಎಸ್, ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಕನ್ನಡ ಬರ್ಕೊಂಬಿಡೋಣ ಅದಕ್ಕೆ. ಎಸ್, ಇದನ್ನು ಉಪಲಕ್ಷಣ ಅಲಂಕಾರ ಏನಂತ ಹೇಳ್ತಾರೆ ನೋಡಿ. ಉಪಲಕ್ಷಣ ಅಲಂಕಾರ ನಿಮಗೆ ಗೊತ್ತಿರ್ಬೇಕು ಸರಿಯಾಗಿ. ಉಪಲಕ್ಷಣ ಅಲಂಕಾರ ಅಂತ ಹೇಳ್ತಾರೆ, ಆಯಿತಾ? ಇದಕ್ಕೇನಂತ ಹೇಳ್ತಾರೆ ನೋಡಿ ಸ್ನೇಹಿತರೆ, ಅತಿಶಯೋಕ್ತಿ ಅಲಂಕಾರ. ಅತಿಶಯೋಕ್ತಿ ಅಲಂಕಾರ. ಎಸ್, ಆಂಟಿಥೀಸಿಸ್. ಅಲಿಟರೇಷನ್. ಅಲಿಟರೇಷನ್ ಅಂತಂದರೆ ಯಮಕಪ್ರಾಸ. Isn't it? Yes. So here we already see 3. ನಾವು 3 ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ಸಿಮಿಲಿ ಆಗಿದೆ, ಮೆಟಫರ್ ಆಗಿದೆ, ಪರ್ಸನಿಫಿಕೇಶನ್. ನಾವು ವಿ ಆರ್ ಗೋಯಿಂಗ್ ಫಾರ್ 4th ಒನ್. ಇವು 4ನೇ ನೋಡೋಣ. ಇಟ್ಸ್ ಕಾಲ್ಡ್ ವಾಟ್ ಏನಂತ ಕರಿತೀವಿ ಇದಕ್ಕೆ ನಾವು? ಸಿನೆಡೆಕ್ಟ್ ಅಂತ ಕರಿತೇವೆ. ಏನಂತ ಕರಿತೇವೆ? ಸಿನೆಕೊಡೆಕ್ ಅಂತ ಕರಿತೇವೆ. ಇದಕ್ಕೇನಂತ ಹೇಳ್ತಾರೆ ಕನ್ನಡದಲ್ಲಿ ಯೂಶಲಿ? ಉಪಲಕ್ಷಣ ಅಲಂಕಾರ ಅಂತ ಹೇಳ್ತಾರೆ, ಆಯಿತಾ? ಏನಂತ ಹೇಳ್ತಾರೆ? ಉಪಲಕ್ಷಣ ಅಲಂಕಾರ. ಹೌದಾ? ಸೊ ಈ ಉಪಲಕ್ಷಣ ಅಲಂಕಾರ ಏನು ಹೇಳ್ತಂದರೆ, ಇಟ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಅ ಪಾರ್ಟ್ ಫಾರ್ ದ ಹೋಲ್ ಆರ್ ದ ಹೋಲ್ ಫಾರ್ ದ ಪಾರ್ಟ್ ಈಸ್ ಕಾಲ್ಡ್ ಸಿನೆಡೆಕ್ಟ್. ನೋಡಿ, ಒಂದು ತುಣುಕನ್ನು ಒಂದು ಪ್ರಪಂಚಕ್ಕೆ ಹೋಲಿಕೆ ಮಾಡೋದು, ಅಥವಾ ಇಡೀ ಪ್ರಪಂಚವನ್ನು ಒಂದು ಯಾವುದೋ ತುಣುಕಿಗೆ ಹೋಲಿಕೆ ಮಾಡೋದು. ಅಂದರೆ ಒಂದು ದೊಡ್ಡ ದೇಹವನ್ನು ಒಂದು ಯಾವುದೋ ಸಣ್ಣ ರೋಗಕ್ಕೆ ಹೋಲಿಕೆ ಮಾಡೋದು, ಒಂದು ಸಣ್ಣ ರೋಗವನ್ನು ದೊಡ್ಡ ದೇಹಕ್ಕೆ ಹೋಲಿಕೆ ಮಾಡೋದು. ಈ ಥರ ಈ ಒಂದು ಕಾಂಪ್ಯಾರಿಸನ್, ಕಾಂಟ್ರಾಕ್ಸ್ಟ್, ಈ 2 ವ್ಯತ್ಯಾಸಗಳು ಏನಂತ ಕರೀತಾರೆ? ಸಿನೆಡಿಕ್ಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇಂಡಿಯಾ ಓನ್ ದ ಮ್ಯಾಚ್. ನೋಡಿ, ಇಲ್ಲಿ ಇಂಡಿಯಾ ಓನ್ ದ ಮ್ಯಾಚ್ ಅಂದರೆ ಭಾರತ ಪಂದ್ಯವನ್ನು ಗೆತ್ತು. ಅಂದರೆ ಭಾರತದಲ್ಲಿರುವಂಥ ಎಲ್ಲ ಪ್ರಜೆಗಳು ಕ್ರಿಕೆಟ್ ಆಟ ಆಡಿಲ್ಲ. ಓನ್ಲಿ 11 ಮೆಂಬರ್ಸ್ ಪ್ಲೇಡ್ ಆ್ಯಂಡ್ ಓನ್ ದ ಮ್ಯಾಚ್. ಬಟ್ ಹಿಯರ್ ವಿ ಆರ್ ಗೋಯಿಂಗ್ ಟು ಸೇ ವಾಟ್ ದ ಹೋಲ್ ಇಂಡಿಯಾ ಓನ್. ಭಾರತವೇ ಪಂದ್ಯವನ್ನು ಗೆತ್ತು. ಇಟ್ಸ್ ಟ್ರೂನಾ? ಸತ್ಯ ತಾನೇ ಅದು, ನಿಜ ತಾನೇ ಅದು. ಯಾಕೆಂದರೆ ಇಡೀ ಭಾರತವೇ ಪಂದ್ಯವನ್ನು ಗೆದ್ದಿರುತ್ತೆ ಅಂತ ಆಯ್ತಾ? ಸೊ ಇಂಡಿಯಾ ಓನ್ ದ ಮ್ಯಾಚ್ ಲೈಕ್ ದಟ್. ದ ವರ್ಲ್ಡ್ ಈಸ್ ಸ್ಟೇಜ್. ನೋಡಿ, ಇಡೀ ಜಗತ್ತೇ ಒಂದು ನಾಟಕ ರಂಗ. ದ ವರ್ಲ್ಡ್ ಈಸ್ ದ ಸ್ಟೇಜ್, ವಿ ಆರ್ ದ ಪಾರ್ಟಿಸಿಪೆಂಟ್ಸ್ ಆರ್ ವಿ ಆರ್ ದ ಆರ್ಟಿಸ್ಟ್ಸ್. ಇಡೀ ಜಗತ್ತೇ ಒಂದು ನಾಟಕ ರಂಗ, ನಾವೆಲ್ಲ ಕಲಾವಿದರಿದ್ದ ಹಾಗೆ. ಇದನ್ನು ಆ್ಯಸ್ ಯು ಲೈಕ್ ಇಟ್ ಅಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಹೇಳ್ತಾರೆ.
ಆ್ಯಸ್ ಯು ಲೈಕ್ ಇಟ್ ಅನ್ನೋ ಒಂದು ಡ್ರಾಮಾದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಹೇಳ್ತಾ ಹೋಗ್ತಾರೆ, ದ ವರ್ಲ್ಡ್ ಈಸ್ ದ ಸ್ಟೇಜ್ ಅಂತಂದರೆ ನೋಡಿ ಇಡೀ ಜಗತ್ತು ಒಂದು ಸಣ್ಣ ನಾಟಕ ರಂಗ ಇದ್ದಂಗೆ. ನಾಟಕ ರಂಗ ಅಂದರೆ ಒಂದು ವೇದಿಕೆ ಇರ್ತಲ್ವ ನೋಡಿ, ಇಡೀ ಜಗತ್ತನ್ನು ವೇದಿಕೆಗೊಳಿಸಿದ್ದಾರೆ ಮತ್ತು ವೇದಿಕೆ ಇಡೀ ಜಗತ್ತಂತ ಕನ್ವರ್ಟ್ ಆಗುತ್ತೆ ಮತ್ತು ಅದಕ್ಕೆ ದಟ್ಸ್ ಕಾಲ್ಡ್ ಸಿನಿಡೆಕ್ಟ್ ಅಂತ ಹೇಳ್ತಾರೆ. ದೆನ್ ಅಮೇರಿಕಾ ವೆಲ್ಕಮ್ಡ್ ಇಂಡಿಯಾಸ್ ಪ್ರೆಸಿಡೆಂಟ್. ನೋಡಿ ಅಮೇರಿಕಾ ವೆಲ್ಕಮ್ ಇಂಡಿಯಾಸ್ ಪ್ರೆಸಿಡೆಂಟ್, ಇಂಡಿಯನ್ ಪ್ರೆಸಿಡೆಂಟ್. ನೋಡಿ ಇಲ್ಲಿ ಇಡೀ ಅಮೇರಿಕಾ ವೆಲ್ಕಮ್ ಮಾಡಲಿಲ್ಲ, ಅಂದರೆ ಅಮೇರಿಕದ ಎಲ್ಲ ಜನರು ಬಂದು ಭಾರತೀಯ ಪ್ರೆಸಿಡೆಂಟನ್ನು ವೆಲ್ಕಮ್ ಮಾಡಲಿಲ್ಲ, ಅಥವಾ ನಾವು ಭಾರತೀಯರೆಲ್ಲರೂ ನಾವು ಅಮೇರಿಕಕ್ಕೆ ಯಾರು ಹೋಗಿದ್ದಿಲ್ಲ. ಬಟ್ ಇಟ್ ಜಸ್ಟ್ ಚೇಂಜಸ್. ಅಮೇರಿಕಾ ಮೀನ್ಸ್ the president of America. It refers only one person, the president of America. So Indian president means it refers not whole India, just one president of India, like that. So this is what, so synedict. ನೋಡಿ ಇಲ್ಲಿ ಸ್ವಲ್ಪ ಈ ಉಪಲಕ್ಷಣ ಅಲಂಕಾರ ಹೋಲಿಕೆ ಮಾಡುವಾಗ ಸ್ವಲ್ಪ ನಾವು ಅದರ ಬಗ್ಗೆ ಗಮನ ಹರಿಸ್ಬೇಕ್ರಿ. ಒಂದು ಇಡೀ ಒಂದು ದೊಡ್ಡ ಪ್ರಪಂಚವಾಗಿ ಅಥವಾ ಒಂದು ದೊಡ್ಡ ಪ್ರಪಂಚ ಒಂದು ಸಣ್ಣ ಹಿಡಿಯಾಗಿ ಈ ಎರಡು ಕಾಂಟ್ರಾಕ್ಸ್ಟಲ್ಲಿ ಇವೇನಾಗ್ತಾ ಹೋಗುತ್ತೆ, ಬಳಕೆ ಆಗ್ತಾ ಹೋಗುತ್ತೆ. ವಿ ಟು ಜಸ್ಟ್ ಫೋಕಸ್ಡ್ ಆನ್ ಇಟ್. ಅದು ನಮಗೆ ಅರ್ಥ ಆಯ್ತು ಅಂತ ಭಾವಿಸ್ತೇನೆ ಸ್ನೇಹಿತರೆ. ಈಸಿ ಇದೆ, ಗೊತ್ತಾಗುತ್ತೆ ಯೂಶಲಿ. ಅದಕ್ಕೆ ಅದ್ರ ಬಗ್ಗೆ ನೀವು ಮತ್ತೊಂದು ಸಾರಿ ನೋಡ್ಕೊಳ್ಳಿ. ಇಂಡಿಯಾ ಓನ್ ದ ಮ್ಯಾಚ್ ಲೈಕ್ ದಟ್. ಓಕೆ, ಎಸ್ ಕಮ್ ಟು ನೆಕ್ಸ್ಟ್ ಒನ್, ಹೈಪರ್ ಬಾಲ್. ಹೈಪರ್ ಬಾಲ್ ಅನ್ನೋದು ಕೂಡ ಇದು ಮತ್ತೊಂದು ಫಿಗರ್ ಆಫ್ ಸ್ಪೀಚಸ್ ಆಗುತ್ತೆ. ಅತಿಶಯೋಕ್ತಿ ಅಲಂಕಾರ ಅಂತ ಕರಿತಾರೆ. ಅದಕ್ಕೆ ಏನಂತ ಕರಿತಾರೆ ಸ್ನೇಹಿತರೆ? ಅತಿಶಯೋಕ್ತಿ ಅಲಂಕಾರ. ನೋಡಿ ಇಂಗ್ಲೀಷಲ್ಲಿ ಡೆಫಿನಿಷನ್ ಹೇಳುತ್ತೆ, ಇಟ್ ಈಸ್, ಜಸ್ಟ್ ವೇಟ್, ವಿ ಆರ್ ಗೋಯಿಂಗ್ ಟು ಮೇಕ್ ಕ್ಲಾರಿಫೈ. Isn't it? Yes. It is used to make an exaggeration is called hyperbole. ನೋಡಿ ಎಕ್ಸಾಗರೇಷನ್ ಅಂತಂದರೆ ಅತಿಯಾಗಿ ಹೇಳೋದು, ಒಂದು ಸಂಗತಿಯನ್ನು ಅತಿಯಾಗಿ ಹೇಳೋದು. ಶೀ ಈಸ್ ಬಿಹೇವಿಂಗ್ ಲೈಕ್ ಐಶ್ವರ್ಯ ರಾಯ್. ನೋಡಿ ಯಾವುದೋ ಒಂದು ಹುಡುಗಿ ನೋಡ್ತೀವಿ ನಾವು, ಓವರ್ ಆ್ಯಕ್ಷನ್ ಮಾಡ್ತಾರೆ ಹೇಳ್ತೀವಿ, ಲೈಕ್ ಈಗ ಐಶ್ವರ್ಯ ಮಾಡ್ದಂಗೆ ಮಾತಾಡೋಡು. ಈಸ್ ಲೈಕ್ ಅಂಬಾನಿ, ಅವ್ನು ನೋಡು ಅಂಬಾನಿ ಒಳ್ಳೆ ಅಂಬಾನಿ ಮಾಡೋಂಗೆ ಮಾಡ್ತಾರೆ ನೋಡು, ದುಡ್ಡು ಜಾಸ್ತಿ ಖರ್ಚು ಮಾಡ್ತಿರ್ತಾನೆ ಅಥವಾ ಓವರ್ ಆ್ಯಕ್ಷನ್ ಮಾಡ್ತಿರ್ತಾರೆ. ಸೊ ಹಂಗೆ ಅತಿಶಯೋಕ್ತಿ ಅಂತ ಅಂದರೆ ವಿ ನೆವರ್ ಎಕ್ಸ್ಪೆಕ್ಟ್, ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಅಂತ ಹೇಳ್ಬೋದು ನಾವು, ಆಯಿತಾ? ಸೊ ಇಟ್ ಈಸ್ ವಾಟ್ ಈಸ್, ಸಿ ಇಟ್ ಈಸ್ ಯೂಸ್ಡ್ ಟು ಮೇಕ್ ಆ್ಯನ್ ಎಕ್ಸಾಗರೇಷನ್ ಈಸ್ ಕಾಲ್ಡ್ ಹೈಪರ್ಬೋಲ್ ಅಂತ ಕರೀತಾರೆ. ಶಿ ಶೆಡ್ ಓಷನ್ ಆಫ್ ಅ ಫಿಯರ್ಸ್. ನೋಡಿ ಶಿ ಶೆಡ್ ಓಷನ್ ಆಫ್ ಅ ಟೀಯರ್ಸ್ ಆಗಬೇಕು, ಫಿಯರ್ಸ್ ಅಲ್ಲ, ಅಂದರೆ ಟೀಯರ್ಸ್ ಅಂದರೆ ಕಣ್ಣೀರು. ಅವಳು ಸಮುದ್ರ ತುಂಬುವಷ್ಟು ಹತ್ತು ಬಿಟ್ಲು ಅಂತ. ನೋಡಿ ಅವಳು ಹತ್ಲು, ಅವಳ ಕಣ್ಣಲ್ಲಿ ನೀರು ಬಂತು, ಅವಳು ಹತ್ತಿದ್ದಾಳೆ. ಕಾಮನಾಗಿ ಎಲ್ಲರೂ ಹೇಳ್ತಾರೆ ಹತ್ತಿದ್ದಾಳೆ, ಆದರೆ ಅವಳ ಕಣ್ಣೀರು ಒಂದು ಸಮುದ್ರ ತುಂಬ ಮಟ್ಟಕ್ಕೆ ಬಂತು ಅಂತ ಹೇಳ್ತೇವೆ. ಸೊ ಅತಿಶಯೋಕ್ತಿಯಾಗಿ ಅವಳು ಎಕ್ಸ್ಪ್ರೆಸ್ ಮಾಡೋದು, ಅಂದರೆ ಅಷ್ಟು ನೋವಾಗುತ್ತೆ ತಂದೆಗೆ, ಒಬ್ಬ ಮಗಳ ಹತ್ರ ಅಥವಾ ಒಬ್ಬ ಲವರ್ಗೆ, ಒಂದು ಅವಳ ಲವರ್ ಹತ್ರ ಅವಳಿಗೆ ಅಷ್ಟು ನೋವಾಗುತ್ತೆ. ಅದನ್ನು ಹೆಂಗೆ ಅತಿಶಯೋಕ್ತಿಯಾಗಿ ಹೇಳ್ತಾರೆ ನೋಡಿ ಅವ್ರು ಯಾವ ರೀತಿಲಿ. ಶಿ ಶೆಡ್ ಓಷನ್ ಆಫ್ ಅ ಟೀಯರ್ಸ್. ಅವಳ ಕಣ್ಣೀರು ಒಂದು ಸಮುದ್ರವೇ ತುಂಬ, ಅಷ್ಟು ಜೋರಾಗಿ ಹತ್ತಲು, ಅಷ್ಟು ನೋವಿನಿಂದ ಹತ್ತಲು ಅನ್ನೋದನ್ನು ಇಷ್ಟು ಅತಿಶಯೋಕ್ತಿಯಾಗಿ ಹೇಳೋದು ನಾವು. ಅದು ಗೆಟಿಂಗ್ ಐಡಿಯಾನ? ಒಂದು ವಿಷಯವನ್ನು ತುಂಬ ಅತಿಶಯೋಕ್ತಿಯಾಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಈ ಹೈಪರ್ಬೋಲ್ ಅಂತ ಕರೀತಾರೆ. ದೆನ್ ಅನು ಸ್ಮೈಲ್ಡ್ ಆ್ಯಂಡ್ ಆಲ್ ದ ವರ್ಲ್ಡ್ ವಾಸ್ ಗ್ಲ್ಯಾಡ್. ನೋಡಿ ಅನು ನಗ್ತಾಳೆ. ಅನು ನಕ್ರೆ ಇಡೀ ಜಗತ್ತೇ ನಗ್ತಾ ಇದೆ ಅಂತ. ಹೌ ಇಸ್ ಇಟ್ ಪಾಸಿಬಲ್? ಅವಳಿಗೆ ಖುಷಿಯಾದಾಗ ಅವಳು ನಗುತ್ತಾಳೆ. ಅವಳು ನಕ್ರೆ ಇಡೀ ಜಗತ್ತು ಯಾಕೆ ನಗುತ್ತೆ? ಅದು ನಮ್ಮಲ್ಲಿರುವಂಥ ದೃಷ್ಟಿಕೋನ. ಅದಕ್ಕೆ ಹೇಳ್ತಾನೆ, ದೇರ್ ಈಸ್ ಅ ಗ್ರೇಟ್ ರೈಟರ್ ಇನ್ ಇಂಗ್ಲೀಷ್, ಜಾನ್ ಕೀಟ್ಸ್. ಜಾನ್ ಕೀಟ್ಸ್ ಸೇಸ್, ಬ್ಯೂಟಿ ಈಸ್ ನಾಟ್ ಇನ್ ದ ವರ್ಲ್ಡ್, ಬ್ಯೂಟಿ ಈಸ್ ನಾಟ್ ಇನ್ ದ ಇನ್ ಫ್ರಂಟ್ ಆಫ್ ಥಿಂಗ್ಸ್, ಬ್ಯೂಟಿ ಈಸ್ ಬಿಹೋಲ್ಡರ್ಸ್ ಐಸ್ ಅಂತ. ಸೌಂದರ್ಯ ಅನ್ನೋದು ನೋಡುಗರ ಕಣ್ಣಲ್ಲಿ ಇರುತ್ತೆ. ಅದು ನಮ್ಮ ಮುಂದೆ ಇರೋ ವಸ್ತು ಅಲ್ಲ, ತಾಜ್ ಮಹಲ್ ಅಲ್ಲಲ್ಲ, ಗೋಲ್ ಗುಂಬಜಲ್ಲಲ್ಲ, ಅಥವಾ ಚೀನಾದ ಮಹಾಗೋಡೆಯಲ್ಲ. ಅವೆಲ್ಲವುಗಳು ನಮಗೆ ಸುಂದರವಾಗಿ ಕಂಡು ಇನ್ನೊಬ್ರು ಸುಂದರವಾಗಿ ಕಾಣಿಸ್ತೇ ಇರ್ಬೋದು. ಅದಕ್ಕೆ ಎಕ್ಸಾಗರೇಷನ್ ಅಂತ ಕರೀತಾರೆ, ಅಂದರೆ ಅತಿಶಯೋಕ್ತಿ ಅಂತ ಕರೀತಾರೆ. ಅದೇ ಇಲ್ಲಿ ಆಗ್ತದೆ ನೋಡಿ. ಅನು ಸ್ಮೈಲ್ ಆ್ಯಂಡ್ ಆಲ್ ದ ವರ್ಲ್ಡ್ ವಾಸ್ ಗ್ಲ್ಯಾಡ್. ಅವಳು ನಕ್ಕರೆ ಇಡೀ ಜಗತ್ತೇ ನಕ್ಕ ಹಾಗೆ. ನಾವು ನಮ್ಮ ಮಕ್ಕಳನ್ನ ಅನುಕರಣೆ ಮಾಡ್ತೀವಿ, ಹೇಳ್ತೀವಲ್ಲ, ಅಯ್ಯೋ ನನ್ನ ರಾಜಕುಮಾರ ಅಂದರೆ ನೀನು ನಕ್ಕರೆ ಸಾಕಣೋ, ನನಗೆಲ್ಲ ಕಷ್ಟಗಳೇ ಹೋಗ್ಬಿಡ್ತವೆ. ಹೌ ಇಸ್ ಇಟ್ ಪಾಸಿಬಲ್? ನಕ್ಬಿಟ್ರೆ ಕಷ್ಟಗಳು ಹೇಗೆ ಹೋಗ್ತವೆ ಹೇಳಿ ನೋಡೋಣ. ಬಟ್ ನಾವು ಸಹಜವಾಗಿ ಮಕ್ಕಳ ಮೇಲೆ ಅಷ್ಟು ಮುದ್ದು ಮಾಡ್ತೇವೆ. ನೀನು ನೋಡಲಿಕ್ಕೆ ರಾಜಕುಮಾರ್ ಥರನೇ ಇದೆಯಾ? ಎತ್ತವ್ರಿಗೆ ಹೆಗ್ಗಣಾದ್ರೂ ಮುದ್ದೆ, ಹೆತ್ತವ್ರಿಗೆ ಹೆಗ್ಗಣಾದ್ರೂ ಮುದ್ದೆ, ಆ ಥರದಲ್ಲಿ ಹೇಳ್ತಾರಲ್ವ. ಹಾಗೆ ಇಲ್ಲಿ ಅತಿಶಯೋಕ್ತಿಯಾಗಿ ಬಳಸ್ತೇವೆ. ಆ್ಯಕ್ಚುಲಿ ಅದು ಫ್ಯಾಕ್ಟ್ ಶುಡ್ ನಾಟ್ ಬಿ ಲೈಕ್ ದ್ಯಾಟ್. ಸಂಗತಿ ಆ ರೀತಿಯಲ್ಲಿ ಇರೋದಿಲ್ಲ, ಅಥವಾ ಅಲ್ಲಿ ಹೇಳುವಂಥ ರೀತಿ ಆ ರೀತಿಯಲ್ಲಿ ಇರೋದಿಲ್ಲ. ಬಟ್ ಆ ರೀತಿ ನಾವೇನು ಮಾಡ್ತೇವೆ? ಎಕ್ಸಾಗರೇಷನ್ ಮಾಡ್ತೇವೆ, ಅತಿಶಯೋಕ್ತಿಯಾಗಿ ವರ್ಣನೆ ಮಾಡ್ತೇವೆ. ದಟ್ಸ್ ಕಾಲ್ಡ್ ವಾಟ್ ಹೈಪರ್ ಬಾಲ್ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವ ಎರಡು? ಎನಿ ಕನ್ಫ್ಯೂಷನ್ಸ್ ಗೈಸ್? ಲೆಟ್ ಅಸ್ ಟೇಕ್ ಅ ನೋಟ್ಸ್. ಗೆಟ್ ಫಸ್ಟ್ you should get first screenshot and go on with writing, otherwise just look at the properly. So India won the match. ಇಡೀ ಭಾರತವೇ ಪಂದ್ಯವನ್ನು ಗೆದ್ದಿಲ್ಲ, ಕ್ರಿಕೆಟ್ ಪ್ಲೇಯರ್ಸ್ ಮಾತ್ರ ಪಂದ್ಯ ಗೆದ್ದಿಲ್ಲ, ಆದರೆ ಇಟ್ ಬಿಲಾಂಗ್ಸ್ ಟು ದ ಹೋಲ್ ಕಂಟ್ರಿ. ಸೊ ಆಲ್ ದ ಪೀಪಲ್, ಆಲ್ ದ ಫ್ಯಾನ್ಸ್ ಆರ್ ಗೆಟ್ ಎಂಜಾಯ್ಡ್. ಇಡೀ ಭಾರತವೇ ಖುಷಿ ಪಡ್ತು. ಇಡೀ ಭಾರತ ಎಲ್ಲರೂ ಖುಷಿ ಪಟ್ಟಿಲ್ಲ,
ಅಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಮಾತ್ರ ಖುಷಿ ಪಟ್ಟಿರ್ತಾರೆ, ಆದರೆ ಇಡೀ ಭಾರತವೇ ಖುಷಿ ಪಟ್ಟು ಅಂತ ಹೇಳ್ತಾರೆ. ರೈತರಿಗೆ ಅದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ, ಅಥವಾ ಚಿಕ್ಕ ಮಕ್ಕಳು ಅದ್ರ ಬಗ್ಗೆ ಪರಿಚಯ ಇರೋದಿಲ್ಲ. ಇಡೀ ಭಾರತದಲ್ಲಿ ಖುಷಿ ಪಡುತ್ತೆ. ಓನ್ಲಿ ಫ್ಯಾನ್ಸ್ ಆಫ್ ಕ್ರಿಕೆಟ್ ಕ್ಯಾನ್ ಎಂಜಾಯ್ ಇಟ್, ಬಟ್ ವಿ ಸೇ ವಾಟ್, ದ ಹೋಲ್ ಇಂಡಿಯಾ ಗಾಟ್ ಸರ್ಪ್ರೈಸ್ಡ್, ದ ಹೋಲ್ ಇಂಡಿಯಾ ಗಾಟ್ pleasured because of India won the match, like that. Okay, yes, let us move for the next one. Yes, so what it says, antithesis ಏನು ಹೇಳುತ್ತೆ, ಮತ್ತು ಐರನ್ ಏನು ಹೇಳುತ್ತೆ, ಮತ್ತು ಎಪಿಗ್ರಾಮ್ ಏನು ಹೇಳುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಆಂಟಿಥಿಸಿಸ್ ಅಂದರೆ ಏನಪ್ಪ ನಿಮ್ಗೆ ಅರ್ಥ ಆಗಬೇಕಲ್ವಾ, ಅದಕ್ಕೆ ನಾನು ಏನು ಮಾಡ್ತೀನಿ, ಕನ್ನಡದಲ್ಲಿ ಬರ್ಬಿಡ್ತೀನಿ ನೋಡಿ. ಆಂಟಿಥಿಸಿಸ್ ಅಂತಂದರೆ ವಿರೋಧೋಕ್ತಿ ಅಂತ ಬರುತ್ತೆ. ಏನಂತ ಬರುತ್ತೆ ಅದಕ್ಕೆ, ವಿರೋಧೋಕ್ತಿ. isn't it, ವಿರೋಧೋಕ್ತಿ. ನೆಕ್ಸ್ಟ್ ಎಸ್, ಐರನ್ ಅಂದರೆ ವ್ಯಂಗ್ಯ. ಐರನ್ ವ್ಯಂಗ್ಯ, ವ್ಯಂಗ್ಯ ಅಂದರೆ ಹಾಸ್ಯ. ಗೊತ್ತಾಗ್ತಲ್ಲ, ವ್ಯಂಗ್ಯ ಅಂದರೆ ಹೆಂಗೆ ಅಲ್ಲ, ವ್ಯಂಗ್ಯ ಅಂದರೆ ಹಾಸ್ಯ ಅಂತ ಅರ್ಥ. ನೋಡೋಣ. ನೆಕ್ಸ್ಟು ಎಪಿಗ್ರಾಮ್ ಅಂದರೆ ನಾನು ನುಡಿ. ಎಸ್, ಲೆಟ್ ಅಸ್ ಮೂವ್ ಫಾರ್ ಆಂಟಿಥಿಸಿಸ್. ನೋಡಿ, ಇವಾಗ ಆಂಟಿಥಿಸಿಸ್ ಅನ್ನು ನೋಡೋಣ. ವಾಟ್ ಯು ಮೀನ್ ಆಂಟಿಥಿಸಿಸ್? ಆಂಟಿಥಿಸಿಸ್ ಅಂದರೆ ಏನಾಗಿದೆ ನೋಡೋಣ. ಸಿ ಆಂಟಿಥಿಸಿಸ್ ನೋಡೋಣ. ಸೊ ಅ ಸ್ಟ್ರಾಂಗ್ ಕಾಂಟ್ರಾಸ್ಟ್ ಆಫ್ ವರ್ಡ್ಸ್ ಆರ್ ಅ ಸೆಂಟಿಮೆಂಟ್ಸ್ ಈಸ್ ಮೇಡ್ ಇನ್ ಒನ್ ಸೆಂಟೆನ್ಸ್. ನೋಡಿ, ಅ ಸ್ಟ್ರಾಂಗ್ ಕಾಂಟ್ರಾಸ್ಟ್, ಎರಡು ವಿಭಿನ್ನತೆಯನ್ನು ಒಂದೇ ವಾಕ್ಯದಲ್ಲಿ ಹಿಡಿದಿಡೋದು. ಹೇಳ್ತಾರೆ ನೋಡಿ, ಕೆಳಗಡೆ ಕನ್ನಡದಲ್ಲಿ ಕೊಟ್ಟಿದ್ದು ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ. ಸೊ ಅ ಸ್ಟ್ರಾಂಗ್ ಕಾಂಟ್ರಾಸ್ಟ್ ಆಫ್ ವರ್ಡ್ಸ್ ಆರ್ ಅ ಸೆಂಟಿಮೆಂಟ್ಸ್ ಇನ್ ಮೇಡ್ ಇನ್ ಅ ಒನ್ ಸೆಂಟೆನ್ಸ್. ನೋಡಿ, ಎರಡು ವಿಭಿನ್ನವಾದ ಸಂಗತಿಗಳನ್ನು, ಎರಡು ವಿರುದ್ಧವಾದ ಸಂಗತಿಗಳನ್ನು ಒಂದೇ ವಾಕ್ಯದಲ್ಲಿ ಹಿಡಿದಿರೋದು. ನೋಡಿ, ಉತ್ತರ ದಕ್ಷಿಣ, ಉತ್ತರವೇ ಬೇರೆ ದಕ್ಷಿಣವೇ ಬೇರೆ. ಅವನು ಬಿಡಪ್ಪ ಉತ್ತರ ದಕ್ಷಿಣ ತಿರುಗಾಡ್ತಾನೆ ಅಂದರೆ ಅಲ್ಲಿಂದ ಇಲ್ಲಿಗೂ ತಿರುಗಾಡ್ತಾನೆ, ಅಷ್ಟು ಓಡಾಡ್ತಾನೆ ಆ ವ್ಯಕ್ತಿ ಅಂತ ಹೇಳಿದಾಗ ಆ ಥರದಲ್ಲಿ. ಆಯಿತಾ, ಒಂದೇ ವಾಕ್ಯದಲ್ಲಿ ಬಲಿಷ್ಠ ವಿರೋಧೋಕ್ತಿ ಅಥವಾ ವ್ಯಕ್ತ ಮಾಡುವ ಅಲಂಕಾರವನ್ನು, ವಿರೋಧೋಕ್ತಿ ಅಲಂಕಾರ ಏನು ಅಂದರೆ ಒಂದೇ ವಾಕ್ಯದಲ್ಲಿ ಎರಡನ್ನು ವಿರುದ್ಧವಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಹೆಂಗೆ, ಮ್ಯಾನ್ ಪರ್ಪೋಸಸ್, ಗಾಡ್ ಡಿಸ್ಪೋಸಸ್. ಅಂದರೆ ಮನುಷ್ಯ ಏನೋ ದೊಡ್ಡ ಸಾಧನೆ ಮಾಡಬೇಕಂತ ಬಯಸ್ತಾನೆ, ಆದರೆ ದೇವರು ಅದನ್ನು ಮಾಡೋಕ್ಕೆ ಬಿಡೋದಿಲ್ಲ. ಮ್ಯಾನ್ ಪರ್ಪೋಸಸ್, ಗಾಡ್ ಡಿಸ್ಪೋಸಸ್. ಇದು ನೋಡಿ ವಿರುದ್ಧವಾಗಿದೆ. ಮನುಷ್ಯ ಏನೋ ಆಗಬೇಕಂತ ಪ್ರಯತ್ನ ಪಡ್ತಾನೆ, ಆದರೆ ದೇವರು ಅದನ್ನು ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಯಾಕಂದ್ರೆ ಸಂಪೂರ್ಣ ಡೆಡಿಕೇಶನ್ ಇಲ್ಲದೆ ಅಂದಾಗ, ಅಥವಾ ನಾವು ಕಂಪ್ಲೀಟಾಗಿ ನಾವು ಡೆಡಿಕೇಟ್ ಮಾಡದೇ ಇದ್ದಾಗ ಅದು ನಮ್ಗೆ ಸಾಧ್ಯವಾಗೋದಿಲ್ಲ. ದಟ್ಸ್ ಕಾಲ್ಡ್ ಗಾಡ್. ಆ ರೀತಿಯಲ್ಲಿ ಹೇಳ್ತಾರೆ. ದೆನ್ ಸ್ಪೀಚ್ ಇಸ್ ಸಿಲ್ವರ್ ಬಟ್ ಸೈಲೆನ್ಸ್ ಈಸ್ ದ ಗೋಲ್ಡ್. ನೋಡಿ, ಮಾತು ಬೆಳ್ಳಿ, ಮೌನ ಬಂಗಾರ. ನೋಡಿ, ಮಾತುಗೂ ಮೌನಕ್ಕೆ ಎಷ್ಟು ವಿರುದ್ಧವಾಗಿದೆ. ಸೊ ಅವೆರಡನ್ನ ಬಂಗಾರಕ್ಕೆ ಹೋಲಿಕೆ ಮಾಡ್ತಾರೆ. ಮಾತು ಬೆಳ್ಳಿ, ಮೌನ ಬಂಗಾರ. ಮಾತು ಮೌನ ಇವೆರಡನ್ನ ಯಾವುದಕ್ಕೆ ಹೋಲಿಕೆ ಮಾಡಿ? ನೋಡಿ, ಮಾತು ಅಂದರೆ ಬೆಳ್ಳಿ ಇದ್ದ ಹಾಗೆ, ಬಟ್ ಮೌನ ಅಂದರೆ ಬಂಗಾರ ಇದ್ದ ಹಾಗೆ. ಮಾತು ಮತ್ತು ಮೌನವನ್ನು ಆ ಥರ ಹೋಲಿಕೆ ಮಾಡಿದೆ. ದೆನ್ ಯುನಿಟೆಡ್ ವಿ ಸ್ಟ್ಯಾಂಡ್, ಡಿವೈಡ್ ವಿ ಫಾಲ್. ನೋಡಿ, ಒಗ್ಗಟ್ಟಾಗಿದ್ದರೆ ನಾವು ನಿಲ್ತೇವೆ, ಡಿವೈಡ್ ಆದರೆ ನಾವು ಬೀಳ್ತೇವೆ. ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತೀವಲ್ಲ ನಾವು. ಅಂದರೆ ಯೂನಿಟ್ ವಿ ಸ್ಟ್ಯಾಂಡ್, ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಒಂದು ಸದೃಢತೆಯನ್ನು ಪಡ್ಕೊಳ್ಬೋದು, ಒಂದು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಇಫ್ ವಿ ಡಿವೈಡ್ ವಿ ಫಾಲ್. ಒಂದು ವೇಳೆ ನಾವು ಬೇರೆ ಆದ್ರೆ ಏನಾಗ್ತೀವಿ, ಸತ್ತೋಗ್ಬಿಡ್ತೀವಿ, ಫಾಲ್ ಆಗ್ತೀವಿ. ಅಂದರೆ ಬೇರೆ ಆಗ್ಬಿಡ್ತೀವಿ, ನಾವು ನಿಲ್ಲಿಕ್ಕೆ ಆಗೋದಿಲ್ಲ ಅಂತ. ಟು ಏರ್ ಈಸ್ ಅ ಹ್ಯೂಮನ್, ಟು ಫರ್ಗಿವ್ ಈಸ್ ದ ಡಿವೈನ್. ನೋಡಿ, ತಪ್ಪು ಮಾಡೋದು ಮನುಷ್ಯನ ಸಹಜವಾದ ಗುಣ, ಅದನ್ನು ತಿದ್ದೋದು ಅಥವಾ ಅದನ್ನು ಸರಿಪಡಿಸೋದು ದೇವರು ಕೊಟ್ಟಿರುವಂಥ ಕಾಣಿಕೆ. ನೋಡಿ, ಇಟ್ಸ್ ಡಿವೈಡ್. ಫರ್ಗಿವ್ ಈಸ್ ಡಿವೈಡ್. ಡಿವೈಡ್ ಅಲ್ಲ, ಡಿವೈನ್ ಆಗಬೇಕದು. ಏನಾಗಬೇಕು ಹೇಳಿ ನೋಡೋಣ. ಡಿವೈನ್. ಡಿವೈನ್ ಅಂದರೆ ಗಾಡ್ ಅಂತ ಅರ್ಥ. ಡಿವೈನ್ ಅಂದರೆ ಏನಂತ ಅರ್ಥ ರೀ? ಗಾಡ್. ಡಿವೈಡ್ ಅಲ್ಲ, ಡಿವೈನ್. ಟು ಏರ್ ಈಸ್ ದ ಹ್ಯೂಮನ್, ಟು ಫರ್ಗಿವ್ ಈಸ್ ದ ಡಿವೈಡ್. ತಪ್ಪು ಮಾಡೋದು ಮನುಷ್ಯನ ಗುಣ, ಆದರೆ ಕ್ಷಮಿಸೋದು ದೇವರ ಗುಣ ಅಂತ. ನೋಡಿ, ಇದಕ್ಕೆ ವಿರೋಧೋಕ್ತಿ ಅಂತ ಕರೀತಾರೆ. ಅತಿಶಯೋಕ್ತಿ ಅಂದರೆ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ. ಮ್ಯಾನಲ್ಲಿ, ಗಾಡಲ್ಲಿ. ಸ್ಪೀಚ್ ಸಿಲ್ವರಲ್ಲಿ, ಗೋಲ್ಡಲ್ಲಿ. ಯೂನಿಟ್ ಆ್ಯಂಡ್ ಫಾಲ್, ಡಿವೈಡ್. ಸೊ ಟು ಏರ್, ಟು ಫರ್ಗಿವ್. ನೋಡಿ, ಏನು ಎಷ್ಟು ಡಿಫ್ರೆನ್ಸ್ ಆಗಿದೆ. ಈ ಡಿಫ್ರೆನ್ಷಿಯೇಷನನ್ನು ಇಂಡಿಕೇಟ್ ಮಾಡೋದಕ್ಕೆ ಏನಂತ ಕರಿತೀವಿ ನಾವು? ಆ್ಯಂಟಿಥಿಸಿಸ್ ಅಂತ ಕರಿತೇವೆ. ನೆಕ್ಸ್ಟ್ ಒಂದು ಬರುತ್ತೆ ಐರೋನಿ. ಐರೋನಿ ಮೀನ್ಸ್ ವಾಟ್? ಐರೋನಿ ಅಂದರೆ ಏನು ಹೇಳಿ ನೋಡೋಣ. ವ್ಯಂಗ್ಯ ಅಂತ. ವ್ಯಂಗ್ಯ ಅಂದರೆ ಹಾಸ್ಯ ಮಾಡೋದು. ನೋಡಿ, ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ದ ಅಪೋಸಿಟ್ ಮೀನಿಂಗ್ ವಿಚ್ ಈಸ್ ಡಿಫ್ರೆಂಟ್ ಫ್ರಮ್ ದ ರಿಯಲ್ ಮೀನಿಂಗ್ ಈಸ್ ಕಾಲ್ಡ್ ಐರೋನಿ. ನೋಡಿ, ಇಲ್ಲಿ ಇರುವಂಥ ಸಂಗತಿಯನ್ನು ಹೇಳೋದು, ಆದರೆ ಅದಕ್ಕೆ ಅಪೋಸಿಟ್ ಅರ್ಥ ಕೊಡುತ್ತೆ. ಅದು
ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನಾವು ನಮ್ಮ ಸ್ನೇಹಿತರಿಗೆ ಜೋಕ್ ಮಾಡ್ತಿದ್ವಿ, ನಕಲಿ ಮಾಡ್ತಿದ್ವಿ, ಅಂದರೆ ಏನೋ ಕಾಮಿಡಿ ಮಾಡ್ತಿದ್ವಿ. ಹೆಂಗೆ, ಈ ಸರ್ ನೀನು PSI ಆದಂಗೆ ತಗೋ ಅಂದರೆ ಅವ್ರು ಏನು ಓದ್ತಾನೆ ಇರೋದಿಲ್ಲ ಆ್ಯಕ್ಚುಲಿ. ಅದಕ್ಕೆ ಅದ್ರೊಳಗೆ ಇಂಡೈರೆಕ್ಟಾಗಿ ಹೇಳ್ತಿದ್ವಿ ನಾವು, ಈ ಸಲ ನೀನೇ ಕಾಣೋ PSI ಪಕ್ಕ ನಿಂದೆ ಫಸ್ಟ್ ಲಿಸ್ಟಲ್ಲಿ ನಿಂದೆ ಇರುತ್ತೆ ಅಂದ್ರೆ ಅವ್ನು ಏನೋ ಆಗೋದಿಲ್ಲ ಅನ್ನೋ ಅರ್ಥ ಕೊಡ್ತೀವಿ. ದ್ಯಾಟ್ಸ್ ಕಾಲ್ಡ್ ಐರೋನಿ ಅಂತ. ಊರಲ್ಲಿ ಯಾರು ಜಾಸ್ತಿ ಮಾತಾಡ್ತಿರ್ತಾರೆ, ನೀನು ಬಿಡಪ್ಪ ಸಿದ್ದರಾಮಯ್ಯ, ನೀನು ಬಿಡಪ್ಪ ಯಡಿಯೂರಪ್ಪ, ನೀನು ಬಿಡಪ್ಪ ಪ್ರಾಣೇಶ. ನೋಡಿ, ಪ್ರಾಣೇಶ ಇದ್ದಂಗೆ ಕಾಮಿಡಿಯಾಗಿ ಹೇಳ್ತಾರೆ ಇಂಡೈರೆಕ್ಟ್ಲಿ, ಅಂದರೆ ಅನ್ನೆಸರಿ ಮಾತಾಡ್ತಾರೆ ಅನ್ನೋ ಅರ್ಥಕ್ಕೆ ಹೇಳ್ತಾರೆ. ಆ ಥರದಲ್ಲಿ ಇಂಡೈರೆಕ್ಟ್ಲಿ ಕಾಮಿಡಿ ಮಾಡ್ತಾರಲ್ಲ, ಅದಕ್ಕೆ ಏನಂತ ಕರೀತಾರೆ, ಐರೋನಿ ಅಂತ ಕರೀತಾರೆ. ಲೈಕ್ ದಟ್ ಏನಂತ ಕರೀತಾರೆ, ಐರೋನಿ. ದೆನ್ ಸೊ ಇಟ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ದ ಅಪೋಸಿಟ್ ಮೀನಿಂಗ್ ವಿಚ್ ಈಸ್ ಡಿಫ್ರೆಂಟ್ ಫ್ರಮ್ ದ ರಿಯಲ್ ಮೀನಿಂಗ್ ಈಸ್ ಕಾಲ್ಡ್ ಐರೋನಿ. ಸೊ ಯು ಕ್ಯಾನ್ ಪಾಸ್ ದಿಸ್ ಇಯರ್, ನೋಡಿ ಇಲ್ಲಿ ಕೊಟ್ಟ ನೋಡಿ ಅವರೇ, ಯು ಕ್ಯಾನ್ ಪಾಸ್ ದಿಸ್ ಇಯರ್, ಈ ವರ್ಷ ನೀನು ಪಾಸ್ ಆದಂಗೆ, ಅಂದರೆ ಈ ವರ್ಷನೂ ಅವ್ನು ಪಾಸ್ ಆಗೋದಿಲ್ಲ ಅಂತಲೇ ಅರ್ಥ ಆ್ಯಕ್ಚುಲಿ. ಸೊ ಇಂಡೈರೆಕ್ಟ್ಲಿ ವಾಟ್ ಇಟ್ ಮೀನ್ಸ್, ದಿಸ್ ಇಯರ್ ಆಲ್ಸೋ ಈ ನೆವರ್ ಗೆಟ್ ಪಾಸ್, ಈ ವರ್ಷ ಕೂಡ ಯಾವತ್ತು ಪಾಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ದಂಗೆ. ದೆನ್ ಯು ನೋ ಮೋರ್ ದೆನ್ ಮೀ, ನಿನಗೆ ಬಿಡೋ ನನಗಿಂತ ಚೆನ್ನಾಗಿ ನಾಲೆಜ್ ಐತಿ. ನೋಡಿ, ಯು ನೋ ಮೋರ್ ದೆನ್ ಮೀ, ನಿನಗೆ ಬಿಡಪ್ಪ ನನಗಿಂತ ಚೆನ್ನಾಗಿ ನಾಲೆಜ್ ಐತೆ, ಅವ್ರಿಗೆ ನಾಲೆಜ್ ಇಲ್ಲ ಅನ್ನೋ ಅರ್ಥ ಕೊಡುತ್ತೇನೆ. ಇಂಡೈರೆಕ್ಟ್ಲಿ ವಿ ಆರ್ ಗೋಯಿಂಗ್ ಟು ಸಿ ಸಮಥಿಂಗ್ ಲೈಕ್ ದಟ್. ದೆನ್ ಯು ಕ್ಯಾನ್ ಡೆಫಿನೆಟ್ಲಿ ಗೆಟ್ ಮ್ಯಾರಿ. ನೋಡಿ, ಯು ಕ್ಯಾನ್ ಡೆಫಿನೆಟ್ಲಿ ಗೆಟ್ ಮ್ಯಾರಿ, ನಿನಗೆ ಬಿಡೋ ಖಂಡಿತ ಮದುವೆ ಆಗುತ್ತಾ, ಬಟ್ ಆಲ್ರೆಡಿ ಕ್ರಾಸ್ 40 years ಓಲ್ಡ್, ಒಂದು 40-45 ವರ್ಷ ಕ್ರಾಸ್ ಆಗಿರ್ತವೆ. ಅವ್ರಿಗೆ ನಾವು ಮಾತಾಡ್ತೀವಿ, ಇನ್ನೂ ಮದುವೆ ಖಂಡಿತ ಮದುವೆ ಆಗ್ತಕೊಂಡು ನಿನಗೆ ಅಂದರೆ ನಿನಗೆ ಮದುವೆ ಆಗೋದಿಲ್ಲ ಅನ್ನೋದನ್ನು ಈ ರೀತಿಲಿ ಹೇಳ್ತೀವಿ ನಾವು, ಅದಕ್ಕೆ ಐರೋನಿ ಅಂತ ಕರೀತಾರೆ. ದೆನ್ ಶಿ ಕ್ಯಾನ್ ವೆರಿ ಥಿನ್, ಅವಳು ತುಂಬ ತೆಳ್ಳಗಿದ್ದಾಳು, ತುಂಬ ಫ್ಯಾಟ್ ಇರ್ತಾಳೆ ಅಮ್ಮ, ತುಂಬ ದಪ್ಪವಾಗಿ ಆನೆ ಥರದಲ್ಲಿ ಬರ್ತಿದ್ದಾಳೆ. ಆಕೆ ನೋಡಿದ ತಕ್ಷಣ ಎಲ್ಲೋಡು ಎಷ್ಟು ತೆಳ್ಳಗಿದ್ದಾಳೆ ಅಮ್ಮ ನೋಡೋ ಒಂದು ಸಾರಿ ಅಂತೇಳಿ ನೋಡಿದ ತಕ್ಷಣ ನಮಗೆಲ್ಲ ನಗು ಬರುತ್ತೆ, ಅಥವಾ ಕೇಳಿಸ್ಕೊಂಡ ತಕ್ಷಣ ನಗು ಬರುತ್ತೆ. ಆ ಥರದಲ್ಲಿರೋ ಡೈರೆಕ್ಟ್ ಸೆಂಟೆನ್ಸ್ಗೆ ಏನಂತ ಕರೀತಾರೆ, ಸೊ ಐರೋನಿ ಅಂತ ಕರಿತಾರೆ. ಆಯಿತಾ. ಲಾಸ್ಟ್ ಒನ್ ಇದೆ ಎಪಿಗ್ರಾಫ್, ಇನ್ನೊಂದಿದೆ 9th one ಇದೆ ಐ ಥಿಂಕ್. ಸೊ ಎಪಿಗ್ರಾಮ್ ಅಂತಂದರೆ ಇಟ್ ಈಸ್ ಅ ಬ್ರೀಫ್ ಸೇಯಿಂಗ್ ವಿಚ್ ಎಕ್ಸೈಟ್ಸ್ ಸರ್ಪ್ರೈಸ್ ಆ್ಯಂಡ್ ಅರೆಸ್ಟೆಡ್ ಅಟೆನ್ಷನ್ ಆ್ಯಂಡ್ ಇಟ್ ಕನ್ವೆ ಮಚ್ ಮೀನಿಂಗ್ ಇನ್ ಅ ಫ್ಯೂ ವರ್ಡ್ಸ್. ನೋಡಿ, ಕಡಿಮೆ ಶಬ್ದಗಳಲ್ಲಿ ಸಂಕ್ಷಿಪ್ತವಾಗಿ ಒಂದು ವಿಷಯವನ್ನು ಹೇಳೋದು. ಹೆಂಗೆ, ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಚೈಲ್ಡ್ ಈಸ್ ದ ಫಾದರ್ ಆಫ್ ಮ್ಯಾನ್, ಮಗು ಮನುಷ್ಯನ ತಂದೆ. ಇಟ್ಸ್ ಅ ಟ್ರೂ, ಇಸ್ಂಟ್ ಇಟ್? ನೋಡಿ, ಈಗ ಮಗು ಇದೆ, ಒಂದು ಮಗು, ಅದು ನಾಳೆ ದೊಡ್ಡವನಾದ್ಮೇಲೆ ಅವ್ನು ಮದುವೆ ಆಗ್ತಾನೆ, ಅವ್ನಿಗೆ ಮಕ್ಕಳಾಗ್ತವೆ. ಸೊ ಮಗು ಮನುಷ್ಯನ ತಂದೆ. ನೋಡಿ, ನೋಡಲಿಕ್ಕೆ ತುಂಬ ಚಿಕ್ಕದು ಅನಿಸುತ್ತೆ, ಬಟ್ ಇಟ್ ಗಿವ್ಸ್ ಅ ಬ್ರಾಡ್ ಮೀನಿಂಗ್, ಯು ನೋ. ಬಟ್ ದಟ್ಸ್ ಅ ಫ್ಯಾಕ್ಟ್, ದಟ್ಸ್ ಅ ಟ್ರೂ, ಮತ್ತು ನಿಜ ಕೂಡ, ಸತ್ಯ ಕೂಡ, ಹೌದಾ? ಆ ಥರದಲ್ಲಿ ಹೇಳ್ತಾ ಹೋಗುತ್ತೆ. ನೆಕ್ಸ್ಟ್, ಫೂಲ್ಸ್ ರಶ್ ಇನ್ ವೇರ್ ಏಂಜಲ್ಸ್ ಫಿಯರ್ ಟು ಟ್ರೀಟ್. ನೋಡಿ, ಇಲ್ಲಿ ಫೂಲ್ಸ್ ಅಂದರೆ ಮೂರ್ಖರು ನುಗ್ಗುತ್ತಾರೆ, ದೇವತೆಯರು ಅಥವಾ ದೇವರು ಹೋಗದೇ ಇರೋ ದಾರಿಯಲ್ಲಿ, ಯೋಚನೆ ಮಾಡೋ ದಾರಿಯಲ್ಲಿ ಮೂರ್ಖರು ನುಗ್ಗುತ್ತಾ ಹೋಗ್ತಾರೆ. ನೋಡಿ, ಎಷ್ಟು ಡಿಫ್ರೆಂಟ್ ಆಗಿದೆ. ಮೂರ್ಖರ ಯೋಚನೆಗಳು ಬೇರೆ, ದೇವತೆಗಳ ಯೋಚನೆಗಳೇ ಬೇರೆ. ಅವರು ಎಲ್ಲಿ ಹೋಗಲೇಬಾರ್ದಂತಾರಲ್ವ, ಇವರಲ್ಲಿ ನುಗ್ಗುತ್ತಾ ಹೋಗ್ತಾರಂತೆ. ಸೊ ಹೌ ಮಚ್ ಡಿಫ್ರೆನ್ಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಲೈಕ್ ದಟ್. ದೆನ್ ಲಾಸ್ಟ್ ಒನ್, ಕಿಂಗ್ ಲಾಸ್ಟ್ ಎವ್ರಿಥಿಂಗ್ ಇಫ್ ಹಿ ಅನೇಬಲ್ ಟು ಫೇತ್ ಇನ್ ಅ ಪೀಪಲ್. ನೋಡಿ, ರಾಜ ಜನರಲ್ಲಿ ನಂಬಿಕೆ ಕಳ್ಕೊಂಡ್ರೆ ಎಲ್ಲವನ್ನ ಕಳ್ಕೊಂಡು ಹಾಗೆ, ಅವನು ಅಂದರೆ ಸಾಮ್ರಾಜ್ಯವನ್ನೇ ಕಳ್ಕೊಂಡು ಹಾಗೆ. ಅವನಲ್ಲಿ ಐಶ್ವರ್ಯ ಇರ್ಬೋದು, ಸಂಪತ್ತಿರ್ಬೋದು, ಅಂದರೆ ಒಂದು ಸಾಮ್ರಾಜ್ಯ ವಿಸ್ತಾರವಾಗಿರ್ಬೋದು, ಆದರೆ ಜನರು ಅವನ ಬಗ್ಗೆ ನಂಬಿಕೆ ಕಳ್ಕೊಂಡ್ರೆ ಅಥವಾ ಜನರಲ್ಲಿ ಅವ್ನು ನಂಬಿಕೆ ಉಳಿಸ್ಕೊಂಡಿಲ್ಲ ಅಂತಂದರೆ ಇಡೀ ರಾಜ್ಯ ಸೋತ ಹಾಗೆ ಅಥವಾ ಎಲ್ಲ ಕಳ್ಕೊಂಡ ಹಾಗೆ. ಇದಕ್ಕೇನಂತ ಕರೀತಾರೆ ಸ್ನೇಹಿತರೆ, ಎಪಿಗ್ರಾಮ್ ಅಂತ ಕರೀತಾರೆ. ಆಯಿತಾ? ಎಸ್. ನೆಕ್ಸ್ಟ್ ಲಾಸ್ಟ್ ಒನ್ ಯಾವುದಿದ್ದು ನೋಡ್ಬಿಡೋಣ. ಲಾಸ್ಟ್ ಒನ್, ಓಕೆನಾ? ಸೊ ಅಪೆಸ್ಟ್ರೋಪ್ ಅಂತ ಬರ್ತದೆ. ಲಾಸ್ಟ್ ಒನ್ ಯಾವುದು ಬರ್ತಾ ಹೇಳಿ ನೋಡೋಣ. ಅಪೆಸ್ಟ್ರೋಪ್. ಎಸ್, ಅಪೆಸ್ಟ್ರೋಪ್ ಅಂದರೆ ಏನು ಸ್ನೇಹಿತರೆ? ಇಲ್ಲಿ ರಿಮೆಂಬರ್ ಇನ್ ಕನ್ನಡ, ಸಂಬೋಧನ ಅಲಂಕಾರ. ಏನಂತ ಹೇಳ್ತಾರೆ? ಸಂಬೋಧನ ಅಲಂಕಾರ. ಸಿ, ಎಸ್, ಇದೇನು ಹೇಳ್ತೆ? ಇಟ್ ಈಸ್ ಯೂಸ್ಡ್ ಟು ಅಡ್ರೆಸ್ ಅ ಲೈಫ್ಲೆಸ್. ನೋಡಿ, ಲೈಫ್ಲೆಸ್ ಆಬ್ಜೆಕ್ಟ್ಸ್ ಆರ್ ಆನ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಆಸ್ ಇಫ್ ಇಟ್ ಈಸ್ ವರ್ ಅ ಲಿವಿಂಗ್ ಬೀಯಿಂಗ್ಸ್ ಈಸ್ ಕಾಲ್ಡ್ ಆನ್ ಅಪಸ್ಟ್ರೋಫಿ. ಈ ಥರದ್ದು ಆಲ್ರೆಡಿ ಒಂದು ಬಳಸಿದ್ದೇವೆ ನಾವು. ಲೈಫ್ಲೆಸ್, ನಿರ್ಜೀವ ವಸ್ತುವನ್ನು ಜೀವಂತವಾಗಿರೋ ಥರ ಹೇಳೋದು. ಬಟ್ ಅದಕ್ಕೆ ಇದಕ್ಕೇನು ಡಿಫ್ರೆನ್ಸ್ ಇತ್ತಂದರೆ, ಇಂಡಿಯಾ ಅವೇಕ್ ಫ್ರಮ್ ಯುವರ್ ಸ್ಲೀಪ್. ನೋಡಿ, ಇಂಡಿಯಾ ಅವೇಕ್ ಫ್ರಮ್ ಯುವರ್ ಸ್ಲೀಪ್ ಅಂದರೆ, ಇಂಡಿಯಾ ಅವೇಕ್ ಫ್ರಮ್ ಯುವರ್ ಸ್ಲೀಪ್ ಅಂದರೆ ನೀನು ಮಲ್ಕೊಂಡಿದೆಯಾ ಅಂತಂದರೆ ಅಲ್ಲಿ ಭಾರತ ಎಚ್ಚರವಾಗಿದೆ ಅಂತ ಹೇಳಿದ್ರೆ. ನೋಡಿ, ಎಷ್ಟು ವಿಭಿನ್ನವಾಗಿದೆ. ಒಬ್ಬ ವ್ಯಕ್ತಿ ನೀನು ನಿದ್ರಿಸ್ತಾ ಇದೆ, ನಿನ್ನ ನಿದ್ರೆ ಅಲ್ಲಿ ಭಾರತವನ್ನು ಎಚ್ಚರಿಸುತ್ತೆ ಅಂತ ಅರ್ಥ ಕೊಡುತ್ತೆ. ದೆನ್ ಕಮ್, ಓ ಭಗತ್ ಸಿಂಗ್ ಕಮ್ ಸೂನ್ ಹೇಳ್ತೀವಿ ನಾವು. ಕಮ್ ಭಗತ್ ಸಿಂಗ್, ಬನ್ನಿ, ನೀವು ಬೇಗ ಬನ್ನಿ. ಆ್ಯಕ್ಚುಲಿ ವಾಸ್ ನಾಟ್ ದೇರ್, ಅವನು ಜೀವಂತವಾಗಿಲ್ಲ ಈಗ. ಆದರೆ ಈಗ
ಭಾರತದ ಸ್ಥಿತಿ ನೋಡಿದಾಗ, ಪರಿಸ್ಥಿತಿ ನೋಡಿದಾಗ ಕೊನೆಗೆ ಭಗತ್ ಸಿಂಗ್ ನೀನು ಇರಬೇಕಾಗಿತ್ತಪ್ಪ, ನೀನಿದ್ರೆ ಈ ಜನ ಬದಲಾಗ್ತಾರೆ, ಅದಕ್ಕೆ ಕಮ್ ಭಗತ್ ಸಿಂಗ್, ಕಮ್ ಬ್ಯಾಕ್, ಕಮ್ ಸೂನ್, ಆ ರೀತಿಲಿ ಹೇಳೋದು. ದೆನ್ ಓ ಡೆತ್ ವೇರ್ ಈಸ್ ದೈ ಸ್ಟ್ರಿಂಗ್. ನೋಡಿ ಇಲ್ಲಿ ದೈ ಅಂದರೆ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದೀನಿ ನಾನು, ಓಲ್ಡ್ ಇಂಗ್ಲೀಷಲ್ಲಿ, ನ್ಯೂ ಇಂಗ್ಲೀಷಲ್ಲಿ ಯು ಅಂತ ಅರ್ಥ. ಓ ಡೆತ್ ವೇರ್ ಯು ಸ್ಟ್ರಿಂಗ್. ಓ ಸಾವೆ ಎಲ್ಲಿದೆಯಾ ನೀನು, ನನಗೆ ಇದನ್ನು ಕಣ್ಣಾರೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಬಂದು ನನ್ನನ್ನು ಆವರಿಸು, ನನ್ನನ್ನು ತೊಗೊಂಡೋಗ್ಬಿಟ್ಟು ನೀನು ಇಲ್ಲಿ ಬಿಡ್ಲಿಕ್ಕೆ ಹೋಗಲೇಬೇಡ. ಐ ನೆವರ್ ಸಿ ದಿಸ್ ಮಾಡರ್ನ್ ವರ್ಲ್ಡ್. ಈ ಆಧುನಿಕ ಜಗತ್ತನ್ನು ಕಣ್ಣಿಲ್ಲ ನನಗೆ ನೋಡ್ಲಿಕ್ಕೆ ಆಗ್ತಾಯಿಲ್ಲ, ಜಸ್ಟ್ ಕಮ್ ಟು ಮೀ, ಜಸ್ಟ್ ಗೆಟ್ ಮೀ, ನಾನು ತೊಗೊಂಡೋಗ್ಬಿಡೋ ಅರ್ಥದಲ್ಲಿ ಬಳಸ್ತಾರೆ. ಇದಕ್ಕೆ ಏನಂತ ಕರೀತಾರೆ, ಸೊ ಅಪಾಸ್ಟ್ರೋಫಿ ಅಂತ. ದೆನ್ ಓ ಗ್ರೇವ್ ವೇರ್ ಈಸ್ ದೈ ವಿಕ್ಟರಿ. ಅಯ್ಯೋ ವಿಕ್ಟರಿ ಇನ್ನೂ ಎಲ್ಲಿದೆ, ಹೋರಾಟ ಮಾಡಿ 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 ಕೊನೆ ಹಂತದಲ್ಲಿ ಹೇಳುವಂಥ ಮಾತಿದು. ಸೊ ವೇರ್ ಈಸ್ ದ ವಿಕ್ಟರಿ, ಎಲ್ಲಿದೆ ಇನ್ನೂ ಜಯ, ಸೊ ಕೊನೆಗೆ ಸೋತದ ಹಾಗೆ ಹೇಳೋದು. ಸೊ ಸಚ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಕಾಲ್ಡ್ ವಾಟ್ ಏನೋ ಸ್ನೇಹಿತರೆ, ಇವಕ್ಕೇನಂತ ಕರೀತಾರೆ, ಫಿಗರ್ಸ್ ಆಫ್ ಸ್ಪೀಚಸ್ ಅಂತ ಕರಿತಾ ಹೋಗ್ತಾರೆ. ಆಯ್ತಾ? ಎಸ್, ಟೋಟಲಿ ವಿಲ್ ರೀಕ್ಯಾಪ್ಚರ್ಡ್. ಎಸ್, ಒಂದು ಸಾರಿ ರೀಕ್ಯಾಪ್ಚರ್ ಮಾಡೋಣವಾ ಟೋಟಲ್ ಆಗಿ ಎಷ್ಟು ಫಿಗರ್ಸ್ ಆಫ್ ಸ್ಪೀಚಸ್ ಇದ್ದಾವೆ, ಒಂದೊಂದು ಫಿಗರ್ಸ್ ಆಫ್ ಸ್ಪೀಚ್ ಏನೇನು ಹೇಳ್ತಾ ಹೋಗುತ್ತೆ, ವಿಲ್ ರೀಕ್ಯಾಪ್ಚರ್ ಅಗೇನ್. ಓಕೆನಾ? ಎಸ್, ವಾಟ್ ಯು ಮೀನ್ ಫಿಗರ್ಸ್ ಆಫ್ ಸ್ಪೀಚ್? ಫಿಗರ್ಸ್ ಆಫ್ ಸ್ಪೀಚ್ ಅಂದರೆ ಏನಂತ ನೋಡಿದ್ವಿ ಆಲ್ರೆಡಿ. ಸೊ ಇಟ್ ಈಸ್ ಅ ವರ್ಡ್ praise used in a non-literal sense for a rhetorical or vivid effect. Figures of speech is an expression that uses word to mean something different from their ordinary meaning. ನೋಡಿ, ಆರ್ಡಿನರಿ ಮೀನಿಂಗ್ ಅಂತ ಸಮಥಿಂಗ್ ಡಿಫ್ರೆಂಟ್, ವಿಭಿನ್ನವಾಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಏನಂತ ಕರೀತಾರೆ, ಈ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಕರೀತಾರೆ. ಫಿಗರ್ಸ್ ಆಫ್ ಸ್ಪೀಚ್ ಈಸ್ ಎನಿ ಇಂಟರ್ನ್ಯಾಷನಲ್ deviation from a literally statement. ನೋಡಿ, literal statement or a common usage that emphasizes, clarify or embellishes both written and spoken language. ನೋಡಿ, ಬರವಣಿಗೆ ಮತ್ತು ಮಾತನಾಡುವ ಭಾಷೆಯ ಮೂಲಕ ಒಂದು ಕ್ಲಾರಿಫಿಕೇಶನ್ ಕೊಟ್ಟಲ್ಲ, ಒಂದು ಒತ್ತಡ ಅಂದರೆ ಒಂದು ಸ್ಟ್ರೆಸ್ ಕೊಟ್ಟು ಹೇಳ್ತಾರೆ, ಅದಕ್ಕೆ ಏನಂತ ಕರೀತಾರೆ, ಫಿಗರ್ಸ್ ಆಫ್ ಸ್ಪೀಚ್ ಅಂತ ಕರೀತಾರೆ. ಆಯಿತಾ? ದೆನ್ ಹೌ ಮೆನಿ ಕೈಂಡ್ಸ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್ ಆರ್ ದೇರ್? ಎಸ್, ದೇರ್ ಆರ್ 10 figures of speeches are there. First one is called simile, second one is called metaphor, third one is called personification, fourth one is called synecdoche, fifth one is called hyperbole, sixth one is called alliteration, seventh one is called antithesis, eighth one is called irony, ವ್ಯಂಗ್ಯಲಂಕಾರ ಅಂತ ಕರೀತಾರೆ. So ninth one is called epigram and 10th one is called apostrophe. Guys, if you wish to take screenshot and write it down yourself one by one with definition, we can see in the next page definition with example. See, so ಇಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಅಂದ್ರೆ ಏನು, ಅದರ ಡೆಫಿನಿಷನ್ ಏನು, ಮತ್ತು ಅದು ಎಷ್ಟು ಅಂದರೆ ವಿತ್ ಎಕ್ಸಾಂಪಲ್ಸ್ ನೋಡ್ತಾ ಇದ್ದೀವಿ ನಾವೇನಂತಂದರೆ, ಸಿಮಿಲಿ ಅಂದರೆ ಏನು ಹೇಳ್ತೇವೆ, ಸಿಮಿಲಿ ಇಟ್ ಈಸ್ ಯೂಸ್ ಟು ಕಂಪೇರ್ ಟು ಡಿಫ್ರೆಂಟ್ ಥಿಂಗ್ಸ್ ಹ್ಯಾವಿಂಗ್ ಅ ಕಾಮನ್ ಕ್ವಾಲಿಟಿ ಇಸ್ ಕಾಲ್ಡ್ ಸಿಮಿಲಿ. ಸೊ ಲೈಕ್, ಆ್ಯಸ್, ಸೊ ಇವು ಮೂರು ಬಂತಂದರೆ ಕಣ್ಣು ಮುಚ್ಕೊಂಡು ಹಾಕ್ಬಿಟ್ಟು ದಟ್ಸ್ ನಥಿಂಗ್ ಬಟ್ ವಾಟ್ ಇನ್ 90%. ಸೊ ಅದು ಏನಾಗಿರುತ್ತೆ, ಸಿಮಿಲಿ ಅಂದರೆ ಸಿಮಿಲಿಯ ಉಪಮೆ ಅಲಂಕಾರನೇ ಆಗಿರುತ್ತೆ ಅನ್ನೋದು ಅರ್ಥ. ಓಕೆನಾ? ದೆನ್ ಸೆಕೆಂಡ್ ಒನ್ ಮೆಟಫರ್. ನೋಡಿ, ಮೆಟಫರ್ ಏನು ಹೇಳುತ್ತೆ, ಸೊ ಮೆಟಫರ್ ಕೂಡ ಅದು ಎರಡು ಸಂಗತಿಗಳು ಒಂದೇ ಅಂತ ಹೇಳುತ್ತೆ. ಲೈಕ್ ಟಿಪ್ಪು ಈಸ್ ಟೈಗರ್, ರವಿ ಈಸ್ ಸಚಿನ್, ಅಂದರೆ ಎರಡು ಸಂಗತಿ ಒಂದೇ ಅನ್ನೋ ಅರ್ಥವನ್ನು ಅದು ಕೊಡ್ತಾ ಹೋಗುತ್ತೆ. ದೆನ್ ಪರ್ಸನಿಫಿಕೇಶನ್. ಸೊ ಪರ್ಸನಿಫಿಕೇಶನ್ ಕೂಡ ಏನಾಗುತ್ತೆ, ಇಟ್ ಈಸ್ ಯೂಸ್ ಟು ಬಿಲೀವ್ ದ್ಯಾಟ್ ಇನ್ಅನಿಮೇಟ್ ಆ್ಯಂಡ್ ಲೈಫ್ಲೆಸ್ ಆಬ್ಜೆಕ್ಟ್ಸ್. ಇದು ಈ ಥರದಲ್ಲಿ. ಆ್ಯಂಡ್ ಲ್ಯಾಂಡ್ ಕ್ರೈಸ್ ಔಟ್ ಫಾರ್ ಅ ರೈನ್, ಅಂದರೆ ಭೂಮಿನೇ ಹೇಳ್ತದೆ. ಹೌ ಈಸ್ ಇಟ್ ಪಾಸಿಬಲ್, ಭೂಮಿ ಯಾವತ್ತಾದ್ರೂ ಅಳ್ಲಿಕ್ಕೆ ಸಾಧ್ಯನಾ? ಬಟ್ ಹಿಯರ್ ನಾನ್ ಲಿವಿಂಗ್ ಥಿಂಗ್ಸ್ ವಿಲ್ ಬಿಕಮ್ ಲಿವಿಂಗ್ ಥಿಂಗ್ಸ್, ಅಂದರೆ ನಿರ್ಜೀವ ವಸ್ತುಗಳು ಜೀವಂತ ವಸ್ತುಗಳ ಥರದಲ್ಲಿ ಬಳಸ್ತೀವಿ ನಾವು, ಅಂದರೆ ಕಾವ್ಯ ರೂಪದಲ್ಲಿ ಅವುಗಳನ್ನು ಆ ರೀತಿಯಲ್ಲಿ ಹೇಳ್ತಾ ಹೋಗ್ತದೆ. ಅದಕ್ಕೇನಂತ ಕರೀತಾರೆ, ಸೊ ಪರ್ಸನಿಫಿಕೇಶನ್ ಅಂತ ಕರೀತಾರೆ. ನೆಕ್ಸ್ಟ್ ಒಂದು ಮೂವ್ ನೋಡಿದ್ವಿ. ಸೊ ಸಿನಿಕೋಡೆಕ್ಟ್ ಏನು ಹೇಳುತ್ತೆ, ಸೊ ಇಟ್ ಈಸ್ ಎಕ್ಸ್ಪ್ರೆಸ್ ಅ ಪಾರ್ಟ್ ಆಫ್ ದ ಹೋಲ್ ಆರ್ ದ ಹೋಲ್ ಆಫ್ ದ ಪಾರ್ಟ್. ನೋಡಿ, ಒಂದು ಇಡೀ ಪ್ರಪಂಚವನ್ನು ಒಂದು ಸಣ್ಣ ಸಂಗತಿಗೆ ಹೋಲಿಕೆ ಮಾಡೋದು, ಅಥವಾ ಇಡೀ ಸಣ್ಣ ಸಂಗತಿಯನ್ನು ಪ್ರಪಂಚಕ್ಕೆ ಹೋಲಿಕೆ ಮಾಡೋದು. ನೋಡಿ, ದ ಹೋಲ್ ವರ್ಲ್ಡ್ ಈಸ್ ಇನ್ ಅ ಸ್ಮಾಲ್ ಕಂಪ್ಯೂಟರ್. ನೋಡಿ, ದ ಹೋಲ್ ವರ್ಲ್ಡ್ ಇನ್ ಅ ಮೊಬೈಲ್. ಒಂದು ಮೊಬೈಲ್ ಇಡೀ ಪ್ರಪಂಚವನ್ನೇ ನೋಡ್ಬೋದು ನಾವು. ಹೌ ಇಸ್ ಇಟ್ ಪಾಸಿಬಲ್? ಬಟ್ ಪಾಸಿಬಲ್ ಥ್ರೂ ದಿ ಗೂಗಲ್, ಇಸ್ಂಟ್ ಇಟ್? ಸೊ ಲೈಕ್ ದಟ್, ಒಂದು ಇಡೀ ಪ್ರಪಂಚವನ್ನು ಒಂದು ಮೊಬೈಲಲ್ಲಿ ಇಡ್ಬೋದು, ಒಂದು ಮೊಬೈಲನ್ನು ಇಡೀ ಪ್ರಪಂಚವಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ಆ ಥರ ಇರುವಂಥ ಸಂಗತಿಗಳನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಏನು ಬಳಸ್ತೀವಿ ನಾವು, ಸಿನಿಕೋಡೆಕ್ಟ್ ಅಂತ ಬಳಸ್ತೀವಿ. ದೆನ್ ಹೈಪರ್ ಬಾಲ್ ಏನು ಹೇಳ್ತಾ ಹೋಗುತ್ತೆ ಇದು, ಸೊ ಇದು ಅತಿಶಯೋಕ್ತಿ, ಅಂದರೆ ಓವರ್ ಆ್ಯಕ್ಟಿಂಗ್ ಅಂತ ಕರೀತಾರಲ್ಲ, ಓವರ್ ಸ್ಪೀಚಸ್, ಅದು ಪೂರ್ತಿ ಓವರ್ ಆಗಿ ಹೇಳೋದು, ಅದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ. ಸೊ ಶಿ ಶೆಡ್ ಓಷಿಯನ್ ಆಫ್ ಟಿಯರ್ಸ್ ಅಂತ ಹೇಳಿದ್ವಲ್ಲ ಆಲ್ರೆಡಿ, ಅವಳ ಕಣ್ಣೀರು ಸಮುದ್ರವನ್ನೇ ತುಂಬಿಡ್ತು ಅಂತ, ಅಷ್ಟು ಜೋರಾಗತ್ತೆ ಅನ್ನೋದು ಆ ರೀತಿ ಹೇಳೋದು. ಆಯಿತಾ? ದೆನ್ ಅಲಿಟರೇಷನ್ ಅಂತ ಬರುತ್ತೆ. ಅಲಿಟರೇಷನ್ ಅಂತಂದರೆ, ಸೊ ಇಟ್ ಈಸ್ ದ ವರ್ಡ್ಸ್ ಬಿಗಿನ್ ವಿತ್ ದ ಬಿಗಿನಿಂಗ್ ಆಫ್ 2 or more words
it is frequently used in a verse to create a musical effect. ನೋಡಿ ಸಾರಿ ಇದನ್ನು ಹೇಳಿಲ್ಲ ಅನ್ಸುತ್ತೆ ನಾನು. ಮ್ಯೂಸಿಕಲ್ ನೋಡಿ, ಐ ಹ್ಯಾಡ್ ಅ ಡವ್ ಆ್ಯಂಡ್ ದ ಸ್ವೀಟ್ ಡವ್ ಡೈಡ್. ನೋಡಿ ಇಲ್ಲಿ ದ ವರ್ಡ್ಸ್ begin with the beginning of two or more words. It is frequently used in a verse or create a musical scene. ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಶಬ್ದ ಮತ್ತೆ ಮತ್ತೆ ರಿಪೀಟ್ ಇದೆ. ಹೆಂಗೆ ಫಾರ್ ಎಕ್ಸಾಂಪಲ್ ನೋಡಿ, ಡವ್ ಡವ್ ಡೈಡ್ ಆ್ಯಡ್ ಆ್ಯಂಡ್ ಈ ಥರ ಮತ್ತೆ ಮತ್ತೆ ರಿಪೀಟ್ ಆಗ್ತವಲ್ಲ. ಆ್ಯಂಡ್ ದೇ ಹ್ಯಾವ್ ಮ್ಯೂಸಿಕಲ್ ಸೆನ್ಸ್. ಹಾಡಿನ ರೂಪದಲ್ಲಿ ಕೂಡ ಹಾಡ್ಬೋದು ನಾವು. ಆ ಥರ ಅದಕ್ಕೇನಂತ ಕರಿತಾ ಹೋಗ್ತಾರೆ ಸ್ನೇಹಿತರೆ. ಸೊ ಅಲಿಟರೇಷನ್ ಅಂತ ಕರೀತಾರೆ ಅಂತ. ದೆನ್ ವರ್ಡ್ಸ್, ದೆನ್ ಹೌ ಹೈ ಈಸ್ ಆನರ್ ಹೋಲ್ಡ್ ಈಸ್ ಹ್ಯಾಂಗ್. ನೋಡಿ ಇಲ್ಲಿ ಏನು ರಿಪೀಟ್ ಆಗಿದೆ, ಹೌ ಹೈ ಹೀಸ್ ಆನರ್ ಓಲ್ಡ್ಸ್ ಹೀಸ್ ನಾಟಿ ಹೆಡ್. ನೋಡಿ ಇಲ್ಲೆಲ್ಲ ರಿಪೀಟ್. ಹೌ ಐ ಹೀಸ್ ಆನರ್ ಹೋಲ್ಡ್ಸ್ ಹೀಸ್ ನಾಟಿ ಹೆಡ್ ಅಂದರೆ ಅವನ ಗೌರವ ಹೇಗೆ ಎತ್ತಿ ಹಿಡಿತು, ಅವನ ಗೌರವ ಹೆಂಗೆ ಅವನು ಕಾಪಾಡ್ಕೊಳ್ತು ಅನ್ನೋದನ್ನು ಅಷ್ಟು ಲಾಂಗ್ ಸೆಂಟೆನ್ಸಲ್ಲಿ ಹೇಳ್ತದೆ. ಸಿ ಸೆಲ್ಸ್ ದ ಶೀಪ್ ಆನ್ ಸಿ ಶೋರ್ ಆಗಬೇಕಾದ ಆ್ಯಕ್ಚುಲಿ ಶಿ ಶೋರ್ ಅಂದರೆ ಅವಳು ಕುರಿಗಳನ್ನು ಎಲ್ಲಿ ಮಾರಾಟ ಮಾಡ್ತಾಳೆ, ಸಮುದ್ರದ ದಂಡೆ ಮೇಲೆ ಮಾರಾಟ ಮಾಡ್ತಾಳೆ ಶೀಪ್. ನೋಡಿ ಹೀಗೆ ಪ್ರತಿ ಲೈನಲ್ಲಿ ಕೂಡ ಮೊದಲು ಬಳಸಿರೋ ಶಬ್ದ ಅಥವಾ ಒಂದು ಸ್ಪೆಲ್ಲಿಂಗ್, ಒಂದು ವರ್ಡ್ ಮತ್ತೆ 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 ರಿಪೀಟ್ ಆಗುತ್ತಲ್ಲ, ಅದಕ್ಕೆ ಏನಂತ ಕರಿತಾ ಹೋಗುತ್ತೆ ಸ್ನೇಹಿತರೆ, ಅಲ್ಟ್ರೇಷನ್. ನೋಡಿ ಇದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಿಟ್ಟಿದ್ದೆ, ಅದಕ್ಕೆ ರೀಕ್ಯಾಪ್ಚರ್ ಮಾಡ್ಬೇಕಂತ ಹೇಳೋದು. ರೀಕ್ಯಾಪ್ಚರ್ ಮಾಡಿದಾಗ ಏನಾಗ್ತಾವೆ ರೀ, ಯಾವನ್ನ ಬಿಟ್ಟರೆ ರಿಪೀಟ್ ಗೊತ್ತಾಗ್ತಾವೆ ಅಂತ. ನೆಕ್ಸ್ಟ್ ಯಾವುದಿತ್ತು ರೀ, ಸೊ ಆ್ಯಂಟಿಥೀಸಸ್ ಇದೆ. ನೆಕ್ಸ್ಟ್ ಆ್ಯಂಟಿಥೀಸ್ ಏನು ಹೇಳುತ್ತೆ, ಸೊ ಮ್ಯಾನ್ ಪರ್ಪೋಸಸ್ ಗಾಡ್ ಡಿಸ್ಪೋಸಸ್, ಸ್ಪೀಚ್ ಈಸ್ ಸಿಲ್ವರ್ ಆ್ಯಂಡ್ ದ ಸೈಲೆನ್ಸ್ ಈಸ್ ದ ಗೋಲ್ಡ್, ಲೈಕ್ ದಟ್. ದೆನ್ ಐರೋನಿ ಹೇಳುತ್ತೆ, ಇಟ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ದ ಅಪೋಸಿಟ್ ಮೀನಿಂಗ್ ವಿಚ್ ಈಸ್ ಡಿಫ್ರೆಂಟ್ ಫ್ರಮ್ ದ ರಿಯಲ್ ಮೀನಿಂಗ್. ನೋಡಿ ರಿಯಲ್ ಮೀನಿಂಗಿಂತ ಡಿಫ್ರೆಂಟ್ ಆಗಿರುತ್ತೆ. ನೋಡಿ ಅಲ್ಲಿ ಬರ್ತಾಳೆ ಎಷ್ಟು ಚಂದ ತಳ್ಳಗಿದಾಳೆ ಅಂತ ಹೇಳಿದ್ರೆ ಅವ್ಳು ತುಂಬ ದಪ್ಪ ಇರ್ತಾಳೆ. ಅಲ್ಲಿ ಬರ್ತಾಳೆ ಎಷ್ಟು ಕೆಂಪಿರ ಅಂತ ಹೇಳಿದ್ರೆ ತುಂಬ ಕಪ್ಪಿರ್ತಾಳೆ ಅವಳು. ಎಷ್ಟು ಕೆಂಪಿರ ಅವಳು ನೋಡ್ಲಿಕ್ಕೆ ಎಷ್ಟು ಕೆಂಪಿದಾಳು ಅಂತ ಹೇಳ್ಬಿಟ್ರೆ ಶಿ ಇಸ್ ಕಂಪ್ಲೀಟ್ಲಿ ಬ್ಲ್ಯಾಕ್. ಅದರ ಅಪೋಸಿಟ್ ಮೀನಿಂಗನ್ನು ಕೊಡ್ತಾ ಇರ್ತಾರೆ. ರಿಯಲ್ ಮೀನಿಂಗಿಂತ ಅಪೋಸಿಟ್ ಮೀನಿಂಗ್ ಕೊಡೋಕೆ ಐರನ್ ಅಂತ ಕರಿತಾರೆ. ದೆನ್ ಎಪಿಗ್ರಾಮ್ ಏನು ಹೇಳುತ್ತೆ, ಸೊ ಇದು ಕೂಡ ಇದು ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ಎಸ್ ಅಪಸ್ಟ್ರೋಫಿ ಏನು ಹೇಳುತ್ತೆ, ಈ ಥರದ್ದು ಹೇಳ್ತಾ ಹೋಗುತ್ತೆ. ಇವುಗಳಿಗೆ ಏನಂತ ಕರಿತೀವಿ ನಾವು, ಕಂಪ್ಲೀಟ್ಲಿ ಫಿಗರ್ಸ್ ಆಫ್ ಸ್ಪೀಚಸ್. ಓಕೆ, ಎಸ್ ಈ ಫಿಗರ್ಸ್ ಆಫ್ ಸ್ಪೀಚಸನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅಂತ ಭಾವಿಸ್ತಾ, ಎಸ್ ಐ ಥಿಂಕ್ ಯು ಆಲ್ ಅಂಡರ್ಸ್ಟ್ಯಾಂಡ್ ದ ಫಿಗರ್ಸ್ ಆಫ್ ಸ್ಪೀಚಸ್ ವಿತ್ ಡೆಫಿನಿಷನ್, examples, and first you should think at mind, you know what, 2 or 3 like simile, metaphor, personification. One day we will do this. ಇವು ಮೂರನ್ನ ಒಂದು ಕಡೆ ನೋಟ್ ಮಾಡ್ಕೊಂಡು ಈ ಮೂರನ್ನು ಒನ್ ಡೇ ವರ್ಕ್ ಮಾಡಿ. ಅಂದರೆ ಆ ಮೂರುಗಳ ಮೇಲೆ ವರ್ಕ್ ಮಾಡೋದು. ಅಂದರೆ ಯಾವ ಥರ ಸಿಮಿಲಿ ಬರ್ಕೊಳ್ಳೋದು, ಆ್ಯಸ್ ಲೈಕ್, ಇನ್ನೊಂದು ಯಾವುದು ಸೊ, ಆ ಮೂರು ಶಬ್ದ ಬರ್ತಾರೆ ಎಕ್ಸಾಂಪಲ್ ಕ್ರಿಯೇಟ್ ಮಾಡ್ಕೊಳ್ಳೋದು. ದೆನ್ ಇನ್ನೊಂದು ಮೆಟಫರ್ ಬರ್ಕೊಂಡು, ಎರಡು ಒಂದೇ, ಟಿಪ್ಪು ಈಸ್ ದ ಟೈಗರ್, ರವಿ ಈಸ್ ದ ಸಚಿನ್, ಸೊ ಮೋದಿ ಈಸ್ ಇಂಡಿಯಾ, ಲೈಕ್ ದಟ್. ಈ ರೀತಿ ಬರ್ಕೊಳ್ಳೋದು ಒಂದು ಕಡೆ, ಅವನ್ನೆಲ್ಲ ಒಂದು ಕಡೆ ನೋಟ್ ಮಾಡ್ಕೊಳ್ಳೋದು. ಸೊ ದ್ಯಾಟ್ಸ್ ಕಾಲ್ಡ್ ಮೆಟಾಫರ್ ಅಂತ. ಇನ್ನು ಪರ್ಸನಿಫಿಕೇಶನ್, ಹೇಗೆ ವ್ಯಕ್ತಿಗಳನ್ನು ಬೆಳಗ್ಗೆ ಬೇರೆ ರೀತಿಯಲ್ಲಿ ಹೋಲಿಕೆ ಮಾಡ್ತಾ ಹೋಗ್ತೀವಲ್ಲ ಅದನ್ನು ಒಂದು ಕಡೆ ಬರ್ಕೊಳ್ಳೋದು. ಹೀಗೆ ಪ್ರತಿಯೊಂದನ್ನು ಯು ಕ್ಯಾನ್ ಜಸ್ಟ್ ಡೂ ಒನ್ ಡೇ, ಅಟ್ಲೀಸ್ಟ್ 2. ಇಟ್ ವಿಲ್ ಟೇಕ್ 5 days enough, I think, to understand all the figures of speeches. You just give many more examples, not only enough this. ನಾನು ಈಗ ಕೊಟ್ಟಿರೋ ಇಷ್ಟು ಈ ಎಕ್ಸಾಂಪಲ್ ಮೇಲೆ ನೀವು ಮೂವ್ ಮಾಡ್ತಿದ್ರೆ ನಡೆಯೋದಿಲ್ಲ. ಸೊ ನೀವು ಸೆಂಟೆನ್ಸ್ ಏನಾದ್ರು ಇಂಗ್ಲೀಷ್ ರೆಫರ್ ಮಾಡ್ತಾ ಇದ್ದೀರಾ, ಓದ್ತಾ ಇದ್ದೀರಾ, ಆ ಸೆಂಟೆನ್ಸ್ ಮತ್ತು ಎಸ್ ವಾಟ್ ಫಿಗರ್ಸ್ ಆಫ್ ಸ್ಪೀಚ್ ದಿಸ್ ಈಸ್ ಇಟ್ ಅ ಸಿಮಿಲಿ ಆರ್ ಇಸ್ ಇಟ್ ಅ ಪರ್ಸನಿಫಿಕೇಶನ್ ಆರ್ ಇಸ್ ಇಟ್ ಅ ಲೈಕ್ ದಟ್. ನೀವು ಅದನ್ನು ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ. ಇಮ್ಯಾಜಿನ್ ಮಾಡಿಕೊಂಡು ಅದ್ರ ಬಗ್ಗೆ ನೀವೇನು ಮಾಡಬೇಕಾಗುತ್ತೆ, ಕ್ಲಾರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಹಿಂಗಿದ್ರೆ ಮಾತ್ರ ಏನಾಗುತ್ತೆ, ವರ್ಕ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ ನೀವು. ಅದಕ್ಕೆ ಶಾಲ್ ವಿ ಕ್ಲಿಯರ್ ದ ಕ್ಲಾಸ್ ನಾವು, ಇಸ್ಂಟ್ ಇಟ್? ನೋಡಿ, ಎಸ್ okay, yes. So I think from last classes and today's class and some more classes are today itself, and you just do what, you know guys, just go on with writing itself. ಕೆಲವೊಂದು ಬರ್ಕೊಳ್ಳೋದು, ಕೆಲವೊಂದು ಮತ್ತೆ ಮತ್ತೆ ಓದೋದು, ಕೆಲವೊಂದು ಬೇರೆ ಬೇರೆ ಎಕ್ಸಾಂಪಲ್ಸ್ ಎಲ್ಲ ಕೊಡೋದು. just try yourself like this, okay, step by step. You never miss class. Keep watching Meru online classes. Let us meet in the next session, okay na? Thank you one and all.